ಕಳೆದ ಸಾರಿ ನಾವು ನೋಡಿದ ಹಾಗೆ ಗಿದ್ಯೋನ್ನ ಅಭ್ಯಾಸದಲ್ಲಿ ಕಂಡುಕೊಂಡಂತ ಅನೇಕ 5 ಅಭ್ಯಾಸಗಳಲ್ಲಿ ನಾವು ಕಂಡುಕೊಂಡಂತ ವಿಶೇಷವಾದಂತ ಪಾಠಗಳನ್ನ ನಾವು ನೆನಪಿನಲ್ಲಿಟ್ಕೊಂಡು ಅವುಗಳ ಒಂದು ಅಭ್ಯಾಸ ನಮ್ಮ ಜೀವನದಲ್ಲಿ ಹೆಚ್ಚಾದಂತಹ ಒಂದು ಆಶೀರ್ವಾದವನ್ನ ತರಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ ಮತ್ತು ನಿಮಗೂ ಸಹ ವಿನಂತಿಸಿಕೊಳ್ತೇನೆ. ಇವತ್ತಿನ ಆ ಕಳೆದ ಸಾರಿ ನಾವು ಮತ್ತೆ ನೋಡಿದಂಥದ್ದು ಜಸ್ಟ್ ಒಂದು ಒಂದೆರಡು ಮಾತು ಹೇಳಿ ಮುಗಿಸ್ತೇನೆ. 10 ಜನ ಕುಷ್ಠರೋಗಿಗಳ ಬಗ್ಗೆ ನಾವು ನೋಡಿದೆವು. ಯಾವ ರೀತಿಯಾಗಿ ಯೇಸು ಸ್ವಾಮಿ ಹೋಗಿ ಯಾಜಕರಿಗೆ ಮೈ ತೋರಿಸ್ಕೊಳ್ರಿ ಎಂಬುದಾಗಿ ಹೇಳಿದಾಗ ಅವರು ಹೋಗ್ತಿರುವಾಗಲೇ ಶುದ್ಧರಾದ್ರು ಅಂತ ಹೇಳಿ ನಮಗ ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ರಿಂದ 19 ವಚನಗಳಲ್ಲಿ ಅದು ತಿಳಿಸಲ್ಪಟ್ಟಿದೆ. ಆಗ ಆ 10 ಜನರಲ್ಲಿ ಒಬ್ಬ ಮಾತ್ರ ಬಂದು ಯೇಸು ಸ್ವಾಮಿಯವರಿಗೆ ಉಪಕಾರ ಸ್ತುತಿಯನ್ನು ಹೇಳ್ತಾನೆ, ಅಡ್ಡ ಬಿದ್ದು ಆ ಯೇಸು ಸ್ವಾಮಿಯವ್ರನ್ನ ಆರಾಧಿಸ್ತಾನೆ. ಹೀಗೆ ಗಿದ್ಯೋನನು ತನ್ನ ಜೀವನದಲ್ಲಿ ಈ ಒಂದು ವಿಷಯ ಮಾಡ್ಲಿಕ್ಕೆ ಆತನು ಆ ಬಿದ್ದು ಹೋದನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅವನು ದೇವರನ್ನ ಆರಾಧಿಸ್ತಾ ಮುಂದೆ ಹೋಗ್ಬೇಕಾಗಿತ್ತು. ಆದ್ರೆ ಆತನ ಬಂಗಾರದ ಎಫೋದನ್ನು ಮಾಡಿದಾಗ ಅವನ ಜೀವನದಲ್ಲಿ ಎಂಥ ಒಂದು ಉರುಲಾಯ್ತು. ಆ ಮಾಡಿದಂತ ಎಫೋದು ಅದೇನಾಯ್ತಂತಂದ್ರೆ ಅವನಿಗೂ ಅವನ ಮಕ್ಕಳಿಗೂ ಅದೊಂದು ಉರುಲಾಯ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. ಹೀಗೆ ನಾವು ದೇವರ ವಿಷಯವಾಗಿ ಬಹಳ ಎಚ್ಚರವಾಗಿ ಇರಬೇಕಾದದ್ದು ಅವಶ್ಯ. ಯಾಕಂದ್ರೆ ದೇವರು ತಿರಸ್ಕಾರ ಸಹಿಸುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಆತನು ಯಾವಾಗಲೂ ಘನವುಳ್ಳಂತಹ ದೇವರು. ಈಸ್ ಅ ರೆವರೆಂಡ್ ಅಂತ ಹೇಳಿ. ರೆವರೆಂಡ್ ಅಂತ ಹೇಳಿ ಈ ಲೋಕದಲ್ಲಿ ಬಹಳಷ್ಟು ಜನರು ಕರೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಿಜವಾಗಿ ದೇವರೊಬ್ಬನೇ ರೆವರೆಂಡ್ ಆಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ದಟ್ ಇಸ್ ನಾಟ್ ಎ ಡಿಗ್ರಿ ಆರ್ ದಟ್ ಇಸ್ ನಾಟ್ ಎನ್ ಎನಿ ಸುಲಭವಾದಂತ ವಿಷಯ ಅಲ್ಲದು. ಆದ್ರೆ ಅದೊಂದು ಏನಾಗಿದೆ ಅಂತಂದ್ರೆ ದೇವರಿಗೆ ಅದು ಸಲ್ಲತಕ್ಕಂಥ ಒಂದು ಗೌರವ ಆಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದನ್ನ ಈ ಭಾಗದಲ್ಲಿ ನಾವು ಕಂಡುಕೊಳ್ತೇವೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಎಚ್ಚರವಾಗಿರ್ಬೇಕಾದದ್ದು ಬಹಳ ಅವಶ್ಯ. ಗಿದ್ಯೋನ ಸ್ಟಾರ್ಟೆಡ್ ವೆರಿ ವೆಲ್ ಬಟ್ ಎಂಡೆಡ್ ಇನ್ ಅ ವೆರಿ ಬ್ಯಾಡ್ ನೋಟ್. ಆತನ ಜೀವನದಲ್ಲಿ ಆರಂಭ ಒಳ್ಳೇದಾಯ್ತು, ಆದರೆ ಅವನ ಕೊನೆ ಮಾತ್ರ ಬಹಳ ದುಃಖಕರವಾಯ್ತು, ದುಃಖದಾಯಕವಾಗಿತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅವನು 70 ಮಂದಿ ಉಪಪತ್ನಿಯರಿದ್ರು. ಅವರ ಮೂಲಕವಾಗಿ ಒಬ್ಬ ಹುಟ್ಟಿದಂತಹ ಅಭಿಮಲೆಕ್, ಅವನ ಮೂಲಕವಾಗಿ ಏನೇನಾಯ್ತು ಎಂಬುದು ನಮಗ ಅವನ ಜೀವನ ಚರಿತ್ರೆಯಲ್ಲಿ ಕಾಣುತ್ತದೆ. ಅವನ ಜೀವನ ಅದೇನಾಯ್ತು ಅಂತಂದ್ರೆ ಇಟ್ ವಾಸ್ ಎ ಬ್ಯಾಡ್ ಎಂಡ್ ಅಂಡ್ ಸ್ಯಾಡ್ ಎಂಡ್ ಬೋತ್ ಅಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಪೇತ್ರನು ಸಹ ನಮಗೆ ಎಚ್ಚರಿಕೆ ಕೊಡ್ತಾನೆ. ಅದೇನಂತಂದ್ರೆ ಮೊದಲೇ ಪೇತ್ರ 5:7 ಆತನ ಹೇಳ್ತಾನೆ, ನೀವು ಎಚ್ಚರವಾಗಿರ್ಬೇಕು. ನಿಮ್ಮ ವಿರೋಧಿಯಾದಂತ ಸೈತಾನನು ಯಾರನ್ನು ನುಂಗಲಿ ಅಂತ ಹೇಳಿ ಆತನ ಏನ್ ಮಾಡ್ತಿರ್ತಾನಂತೆ, ಅಡ್ಡಾಡ್ತಿರ್ತಾನೆ. ಹಿ ವಿಲ್ ಬಿ ಜಸ್ಟ್ ವಾಂಡ್ರಿಂಗ್, ಯಾರನ್ನ ಆತನ ನುಂಗಲಿ ಎಂಬುದಾಗಿ ಆತನು ಅಡ್ಡಾಡ್ತಿರ್ತಾನಂತೆ. ಆಗ ನಾವು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಅದನ್ನು ಸಹ ಹೇಳಿದ್ದಾನೆ ಪೇತ್ರನು. ಗರ್ಜಿಸುವಂತ ಸಿಂಹದ ಉಪಾಧಿಯಲ್ಲಿ ಆತನು ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕಾಡುತ್ತಾ ತಿರುಗಾಡ್ತಿರ್ತಾನೆ ಅಂತ ಹೇಳಿ. ಆದ್ರೆ ನಾವು ಏನಾಗಿರ್ಬೇಕು ಎಂಬುದನ್ನು ಸಹ ಪೇತ್ರನು ಮೊದಲೇ ಪೇತ್ರ 5:7 ಹೇಳ್ತಾನೆ. ಅದೇನಂತಂದ್ರೆ ಸ್ವಸ್ಥ ಚಿತ್ತರಾಗಿರ್ರಿ. ಸ್ವಸ್ಥ ಚಿತ್ರ ಅಂತಂದ್ರೆ ಏನು? ವಿ ಶುಡ್ ಬಿ ಬ್ಯಾಲೆನ್ಸ್ಡ್. ನಾವು ಯಾವಾಗಲೂ ಸಮತೋಲನ, ನಮ್ಮ ಆತ್ಮೀಯ ಜೀವನದಲ್ಲಿ ಸಮತೋಲ ಕಾಯ್ದುಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು ಎಂಬುದನ್ನ ಪೇತ್ರನು ಮೊದಲೇದಾಗಿ ಹೇಳ್ತಾನೆ. ಮತ್ತು ಎರಡನೇದಾಗಿ ಆತನು ಹೇಳುವಂತ ಮಾತು ಯಾವ್ದಂತಂದ್ರೆ ಎಚ್ಚರವಾಗಿರ್ರಿ ಅಂತ ಹೇಳ್ತಾನೆ. ನಮ್ಮ ಜೀವನದಲ್ಲಿ ಸ್ಪಿರಿಚುವಲ್ ಬ್ಯಾಲೆನ್ಸ್. ಎರಡನೇದಾಗಿ ವಾಚ್ಫುಲ್ನೆಸ್, ಎಚ್ಚರವಾಗಿರ್ಬೇಕು ಎಂಬುದಾಗಿ ಇಲ್ಲಿ ಆತನು ನಮಗ ಸ್ಪಷ್ಟವಾದಂತಹ ಎಚ್ಚರಿಕೆಯ ಮಾತುಗಳನ್ನ ಕೊಡ್ತಾನೆ. ಹೀಗೆ ದೇವನ ಜೀವನದ ಮೂಲಕವಾಗಿ ನಾವು ಕಲಿತಂತಹ ಪಾಠಗಳಲ್ಲಿ ಇದು ಒಂದು ಬಹಳ ಮುಖ್ಯವಾದಂತದ್ದನ್ನ ನಾನು ಜಸ್ಟ್ ನಿಮಗೆ ರಿಮೈಂಡ್ ಮಾಡಿ ಕೊಟ್ಟಿದ್ದೇನೆ. ಇವತ್ತಿನ ಅಭ್ಯಾಸದಲ್ಲಿ ನಾವು ಸತ್ಯವೇದದಲ್ಲಿ ಬರ್ತಕ್ಕಂಥ ಮೇಜರ್ ಪ್ರಾಫಿಟ್ಸ್, ಮುಖ್ಯ ಪ್ರವಾದಿಗಳ ಬಗ್ಗೆ ನಾವು ಇವತ್ತು ಪ್ರವಾದಿಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಯೆಶಾಯ, ಯೆರೆಮೀಯ, ಎಜ್ಕೇಲ್, ದಾನಿಯೇಲ್ ಇವರೆಲ್ಲ ಏನಾಗಿದ್ದಾರಂತಂದ್ರೆ ಮೇಜರ್ ಪ್ರಾಫಿಟ್ಸ್ ಆಗಿದ್ದಾರೆ ಅಂತ ಹೇಳಿ ನಮಗ ದೇವರ ವಾಕ್ಯ ತಿಳಿಸ್ತದೆ. ಅಂದ್ರೆ ಕೇವಲ ಇಸ್ರಾಯೇಲ್ ಸಲುವಾಗಿ ಅಷ್ಟೇ ಪ್ರವಾದನೆ ಅಲ್ಲ, ಬೇರೆ ದೇಶಗಳು ಮತ್ತು ಜನಾಂಗಗಳ ವಿಷಯವಾಗಿಯೂ ಸಹ
ಪ್ರವಾದನೆ ನುಡಿದಂಥವ್ರು, ಹೊಂದಿದವರು ಮತ್ತು ಅದರ ಬಗ್ಗೆ ಹೇಳಿದವರು ಯಾರಾಗಿದ್ದಾರಂತಂದ್ರೆ ಯೆರೆಮೀಯ ಈ ಮೇಜರ್ ಪ್ರಾಫಿಟ್ಸ್ ಆಗಿದ್ದಾರೆ, ಮುಖ್ಯ ಪ್ರವಾದಿಗಳಾಗಿದ್ದಾರೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಮುಂದೆ ಈ ಯೆರೆಮೀಯನ ಜೀವನದಲ್ಲಿ ಒಂದಾದಂತಹ ಒಂದು ಘಟನೆಯನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಅದರಲ್ಲಿಯೂ ಸಹ ಒಬ್ಬ ವ್ಯಕ್ತಿ ವಿಶೇಷವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಅವನ ಹೆಸರು ಏನಂತಂದ್ರೆ ಅಬೆದ್ ಎಬೆದ್ ಮಲೆಕ್ ಎಂಬುದಾಗಿ, ಎಬೆದ್ ಮಲೆಕ್ ಎಂಬುದಾಗಿ. ಸತ್ಯವೇದದಲ್ಲಿ ನಮಗೆ ನೂರಾರು ಸಾವಿರಾರು ಕ್ಯಾರೆಕ್ಟರ್ಸ್ ನಮಗ ಕಂಡು ಬರ್ತವೆ, ವ್ಯಕ್ತಿತ್ವಗಳು ನಮಗ ಕಂಡು ಬರ್ತವೆ, ಪರ್ಸನಾಲಿಟೀಸ್ ನಮಗ ಕಂಡು ಬರ್ತವೆ. ಅದರಲ್ಲಿ ಕೆಲವರು ಮುಖ್ಯ ಪರ್ಸನಾಲಿಟೀಸ್ ಇದ್ದಾರೆ, ಕೆಲವರು ಅಷ್ಟು ಮುಖ್ಯ ಅಲ್ಲದ, ಅಂದ್ರೆ ಕೆಲವರು ಬಹಳ ಸ್ವಲ್ಪವಾಗಿ ಅವರ ಬಗ್ಗೆ ವಿವರಣೆ ಇರುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಬ್ರಾಹ್ಮನ್ ತೆಗೆದುಕೊಂಡ್ರೆ ಬಹಳಷ್ಟು ವಿವರಣೆ ಇದೆ. ಸೋ ಮೆನಿ ಚಾಪ್ಟರ್ಸ್ ಆರ್ ಡೆಡಿಕೇಟೆಡ್ ಫಾರ್ ಹಿಮ್ ಅಥವಾ ರಿಟರ್ನ್ ಅಬೌಟ್ ಹಿಮ್ ಎಂಬುದಾಗಿ. ಆಮೇಲೆ ಅನೇಕ ವ್ಯಕ್ತಿಗಳ ಬಗ್ಗೆ ನೋಡುವಾಗ ಇಂಥ ಬಹಳ ಉದ್ದವಾದಂತಹ ವಿವರಣೆಯನ್ನು ನಾವು ಕಾಣ್ತೇವೆ. ಆದ್ರೆ ಕೆಲವರು ಬಹಳ ಸ್ವಲ್ಪ ಜನ ಬಗ್ಗೆ ನಾವು ನೋಡುವಾಗ ಸ್ವಲ್ಪ ವಿವರಣೆ ಅಷ್ಟೇ ಇದೆ. ಮೇ ಬಿ ಫ್ಯೂ ಲೈನ್ಸ್ ಆರ್ ಮೇ ಬಿ ಫ್ಯೂ ವರ್ಸಸ್ ಅಲ್ಲಿ ನಮಗ ಕಂಡು ಬರ್ತದೆ. ಅಂಥ ವ್ಯಕ್ತಿಗಳಲ್ಲಿ ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕಿರುವಂತಹ ವ್ಯಕ್ತಿಯು ಸಹ ಒಬ್ಬನಾಗಿದ್ದಾನೆ. ಅವನು ಯಾರಂತಂದ್ರೆ ಎಬೆದ್ ಮಲೆಕ್ ಎಂಬುದಾಗಿ. ಬಹಳ ವಿಶೇಷವಾದಂಥ ವ್ಯಕ್ತಿ ಅಬೆದ್ ಮಲೆಕ್ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅವನ ಜೀವನದಲ್ಲಿ ಆದಂಥ ಒಂದು ಘಟನೆ ಅದು ಅನೇಕ ಪಾಠಗಳನ್ನ ನಮಗ ಕಲಿಸ್ಕೊಡ್ತದೆ. ಮೆನಿ ಲೆಸನ್ಸ್ ಆರ್ ರಿವೀಲ್ಡ್ ಫ್ರಮ್ ದ ಲೈಫ್ ಆಫ್ ಅಬೆದ್ ಮಲೆಕ್ ಅಂತ ಹೇಳಿ. ಅಬೆದ್ ಮಲೆಕನ ಜೀವನದ ಮೂಲಕವಾಗಿ ನಮಗೆ ಅನೇಕ ಪಾಠಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ದೇವರು ಅವನನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತಾನೆ ಎನ್ನುವಂಥದ್ದು ಬಹಳ ಆಸಕ್ತಿ ಕೆರಳಿಸುವಂತ ವಿಷಯ ಆಗಿ ನಮಗ ಕಂಡು ಬರ್ತದೆ. ವೆರಿ ಥ್ರಿಲ್ಲಿಂಗ್ ಅಂತ ಹೇಳಿ ಹೇಳಬಹುದು. ಬಹಳಷ್ಟು ರೋಮಾಂಚನಕಾರಿಯಾದಂತಹ ವಿಷಯಗಳನ್ನ ನಾವು ಅಬೆದ್ ಮಲೆಕನ ಚಿಕ್ಕ ವಿವರಣೆಯಲ್ಲಿ ನಾವು ಕಂಡುಕೊಳ್ತೇವೆ. ಇಟ್ಸ್ ಅ ಬ್ಲೆಸ್ಸಿಂಗ್ ಆಲ್ಸೋ ಟು ನೋ ಅಬೌಟ್ ಸಚ್ ಪೀಪಲ್ ಅಂಡ್ ಆಲ್ಸೋ ಲರ್ನ್ ಫ್ರಮ್ ದ ಲೈಫ್ ಆಫ್ ದೀಸ್ ಪೀಪಲ್ ಅಂಡ್ ಆಲ್ಸೋ ಅಡಾಪ್ಟ್, ಅಂದ್ರೆ ವಿಧೇಯರಾಗಬೇಕು, ಅವುಗಳನ್ನ ನಾವು ಅನ್ವಯಿಸ್ಕೊಳ್ಬೇಕು ಮತ್ತು ಅವುಗಳಿಗೆ ವಿಧೇಯರಾಗಬೇಕಾದದ್ದು ಮತ್ತು ನಾವು ಸಹ ಆ ರೀತಿಯಾಗಿ ನಡೆಯಬೇಕಾದದ್ರ ಅವಶ್ಯಕತೆಯನ್ನ ನಮಗದು ಇಲ್ಲಿ ತೋರಿಸಿಕೊಡ್ತದೆ ಅಂತ ಹೇಳಿ ನಮಗ ಅಬೆದ್ ಮಲೆಕನ ವಿಷಯದ ಅಭ್ಯಾಸ ತಿಳಿಸಿಕೊಡ್ತದೆ. ಇವತ್ತು ನಾವು ನೋಡುವಾಗ ಅದು 38ನೇ ಅಧ್ಯಾಯ ಯೆರೆಮೀಯನ ಗ್ರಂಥದ ಮೊದಲಿನ 13 ವಚನಗಳಲ್ಲಿ ಅದು ನಮಗ ಕಂಡು ಬರ್ತದೆ. ಆದ್ರೆ ಅವನ ಬಗ್ಗೆ ಇರುವಂತದ್ದು ಕೆಲವು ವಚನಗಳಷ್ಟೇ ಇವೆ. ಆದ್ರೆ ಅದರ ವಿವರಣೆ ಸ್ವಲ್ಪ ಸ್ವಲ್ಪ ಮುಂದೆ ನಾವು ಓದುವಾಗ ಅದರ ಒಂದು ಪೂರ್ಣ ವಿವರಣೆ ನಮಗ ಇಲ್ಲಿ ತಿಳಿದು ಬರ್ತದೆ. ಹೀಗೆ ಈ ಅಬೆದ್ ಮಲೆಕ್ ಏನಾಗಿದ್ದ ಅಂತಂದ್ರೆ ಅವನ ಹೆಸರು ಹೇಳುವ ಹಾಗೆ ದ ಮೀನಿಂಗ್ ಆಫ್ ಹಿಸ್ ನೇಮ್ ಈಸ್ ದ ಸರ್ವೆಂಟ್ ಆಫ್ ದ ಕಿಂಗ್, ಅರಸನ ಸೇವಕ ಅಂತ ಹೇಳಿ ಅವನು ಅನ್ನಿಸ್ಕೊಳ್ತಾನೆ. ಸೊ ಹಿಸ್ ನೇಮ್ ಈಸ್ ದ ಸರ್ವೆಂಟ್ ಆಫ್ ದ ಕಿಂಗ್ ಅಥವಾ ರಾಜ ಸೇವಕ ಅಂತ ಹೇಳಿ ನಾವು ಹೇಳಬಹುದು. ಈ ರೀತಿಯಾಗಿ ಅಬೆದ್ ಮಲೆಕ್ ಅಂತಂದ್ರೆ ಅರಸನ ಸೇವಕ ಅಥವಾ ರಾಜ ಸೇವಕ ಅನ್ನುವಂಥದ್ದು ನಮಗ ಇಲ್ಲಿ ತಿಳಿದು ಬರ್ತದೆ. ಇವನ ವಿಷಯವಾಗಿ ಅಥವಾ ಇವನ ಹಿನ್ನೆಲೆ ಅಥವಾ ಇವನು ಯಾವ ಗುಂಪಿಗೆ ಸೇರಿದವನು ಆಗಿದ್ದ ಅಂದ್ರೆ ಇವನು ಇಸ್ರಾಯೇಲ್ನಾಗಿದ್ದೋ ಅಥವಾ ಅಲ್ಲ ಅನ್ಯನಾಗಿದ್ದನೋ ಎಂಬುದನ್ನು ಸಹ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಇವನೇನಾಗಿದ್ದ ಅಂತಂದ್ರೆ ಹಿ ವಾಸ್ ಅನ್ ಇಥಿಯೋಪ್ಯ ದೇಶದಿಂದ ಬಂದು ಇಸ್ರಾಯೇಲರ ಅರಸನ ಆಸ್ಥಾನದಲ್ಲಿ ಒಬ್ಬ ಕಂಚುಕಿಯಾಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದ. ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಇವುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ನೀವು ಧ್ಯಾನ ಮಾಡಿದ್ರೆ ಬಹಳಷ್ಟು ನಿಮಗೆ ಅದರ ಲಾಭ ಸಿಗ್ತದೆ ಅನ್ನುವುದಕ್ಕೆ ನಾನು ನಿಮಗೆ ಗ್ಯಾರಂಟಿ ದೇವರ ವಾಕ್ಯದ ಆಧಾರದಿಂದ ಕೊಡ್ತೇನೆ. ಈ ರೀತಿಯಾಗಿ ಅವನ ಹೆಸರು ನೋಡಿದಿವಿ, ಅವನ ಹಿನ್ನೆಲೆ ನೋಡಿದಿವಿ,
ಐಥಿಯೋಪ್ಯ ದೇಶದ ಒಬ್ಬ ವ್ಯಕ್ತಿ. ಅವನು ಬಂದು ಇಸ್ರಾಯೇಲರ ಅರಸನಾದಂತಹ ಚಿದ್ಕೀಯನ ಆಸ್ಥಾನದಲ್ಲಿ ಒಬ್ಬ ಕಂಚುಕಿಯಾಗಿ ಕೆಲಸ ಮಾಡ್ತಿರ್ತಾನೆ. ಆಗಿನ ಕಾಲದಲ್ಲಿ ಕಂಚುಕಿಯರ್ ಅಂತಂದ್ರೆ ಇಟ್ ವಾಸ್ ನಾಟ್ ಎ ವೆರಿ ಹೈ ಪೋಸ್ಟ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಬರುದಿಲ್ಲ. ಇಟ್ ವಾಸ್ ಆರ್ಡಿನರಿ ಪೋಸ್ಟ್ ಆಗಿತ್ತು. ಅಂದ್ರೆ ಸಾಧಾರಣವಾದಂತ ಒಂದು ಪೋಸ್ಟ್ ನಲ್ಲಿ ಇದ್ದುಕೊಂಡು ಅಥವಾ ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಅಬೇದ್ ಮಲೆಕ್ ಎಂಬುದಾಗಿ. ಹೀಗೆ ಅಬೇದ್ ಮಲೆಕನ ವಿಷಯದಲ್ಲಿ ನಾವು ನೋಡ್ತಾ ಇರುವಾಗ ಐಥಿಯೋಪ್ಯ ಅನ್ನುವಾಗ ನನಗೆ ಮತ್ತೊಬ್ಬ ವ್ಯಕ್ತಿ ನೆನಪಾಗ್ತದೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿಯೂ ಸಹ ಒಬ್ಬ ಐಥಿಯೋಪ್ಯನನ್ನ ನೀವು ಕಾಣ್ತೀರಿ. ಯಾವ ರೀತಿಯಾಗಿ ಸ್ವಾರ್ಥಿಕನಾದಂತಹ ಫಿಲಿಪ್ಪನ್ನು ಬಂದು ಅವನು ಓದ್ತಿರುವಂತಹ ಭಾಗದ ಅಂದ್ರೆ ಯೆಶಾಯ 53ರ ಭಾಗವನ್ನು ಓದ್ತಾ ಇದ್ದ. ಆದ್ರೆ ಅವನಿಗೆ ಅದರ ಅರ್ಥ ಆಗ್ತಿರ್ಲಿಲ್ಲ. ಆಗ ಫಿಲಿಪ್ಪನು ಸಂಭಾಷಣೆಯನ್ನ ಶುರು ಮಾಡ್ತಾನೆ. ಏನಂತ ಹೇಳಿ, ನೀನು ಓದುತ್ತಿರುವುದು ನಿನಗೆ ಅರ್ಥವಾಗುತ್ತದೋ ಎಂಬಂಥ ಒಂದು ಧಾಟಿಯನ್ರಿ ಅಥವಾ ಒಂದು ರೀತಿಯಲ್ಲಿ ಸಂಭಾಷಣೆಯನ್ನ ಆತನು ಪ್ರಾರಂಭಿಸಿ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಅವನಿಗೆ ತಿಳಿಸಿ ಅವನು ರಕ್ಷಣೆ ಹೊಂತಾನೆ ಎಂಬುದಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ಯಾಕಂದ್ರೆ ಅವರ ಸಂಭಾಷಣೆ ಮುಗಿದ ಮೇಲೆ ಐಥಿಯೋಪ್ಯದ ಆ ಕಂಚುಕಿ ಅವನೇನ್ ಮಾಡ್ದ ಅಂತಂದ್ರೆ, ಇಲ್ಲಿ ನೀರ್ ಕಾಣ್ತಾ ಇದೆ ಮತ್ತು ನಾನು ನನ್ನನ್ನ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ನನಗೇನು ವಾಟ್ ಈಸ್ ದ ಆಬ್ಜೆಕ್ಷನ್ ಎಂಬುದಾಗಿ ಆತನ ಹೇಳುವಾಗ ಫಿಲಿಪ್ಪನ ಹೇಳ್ತಾನೆ, ಓಕೆ ನಡಿ ಹಾಗಾದ್ರೆ ಅಂತೇಳಿ ಅವನನ್ನು ಕರ್ಕೊಂಡು ಹೋಗಿ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅಲ್ಲಿಂದ ಆತನು ತನ್ನ ಬೇರೆ ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಅಂದ್ರೆ ಪವಿತ್ರಾತ್ಮನ ಅವನನ್ನು ಎತ್ತಿಕೊಂಡು ಅಝೋಟ್ನಲ್ಲಿ ಹೋದನು ಅಂತೇಳಿ ಅವನ ಬಗ್ಗೆ ನೀವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ಓದ್ತೀರಿ. ಈ ರೀತಿಯಾಗಿ ಒಳ್ಳೆಯ ಒಂದು ಚರಿತ್ರೆ ಐಥಿಯೋಪ್ಯದ ಕಂಚುಕಿಯ ಬಗ್ಗೆ ನಮಗೆ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಕಂಡು ಬರ್ತದೆ. ಇಲ್ಲಿಯೂ ಸಹ ಅದೇ ರೀತಿಯಾಗಿ ಇರುವಂತಹ ಈ ಅಬೇದ್ ಮಲೆಕ್ ಇವನು ಸಹ ಏನಾಗಿದ್ದಾನಂತಂದ್ರೆ ಒಬ್ಬ ಕಂಚುಕಿ ಆಗಿದ್ದಾನೆ ಎಂಬುದಾಗಿ ಅವನ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹೀಗೆ ಇವನು ಏನಾಗಿದ್ದ ಅಂತಂದ್ರೆ ಚಿದ್ಕೀಯನ ಕಾಲದಲ್ಲಿ ಇರ್ತಕ್ಕಂಥ ಅರಸನ ಆಸ್ಥಾನದಲ್ಲಿ ಒಬ್ಬ ಕಂಚುಕಿಯಾಗಿ ನಮಗ ಕಂಡು ಬರ್ತಾನೆ. ಇದೇ ಸಮಯದಲ್ಲಿ ಈಗ ನೀವು ನೋಡಿದಿರಿ, ಚಿದ್ಕೀಯ ಅರಸ, ಆಮೇಲೆ ಅಬೇದ್ ಮಲೆಕ್ ಒಬ್ಬ ಕಂಚುಕಿ, ಇಥಿಯೋಪ್ಯ ದೇಶದವ, ರಾಜನ ಸೇವಕ ಎಂಬುದಾಗಿ ಅವನ ಹೆಸರು. ಇಷ್ಟೆಲ್ಲ ಹಿನ್ನೆಲೆಯನ್ನ ನಾವು ನೋಡಿದ್ಮೇಲೆ ಈ ಚಿದ್ಕೀಯನ ಕಾಲದಲ್ಲಿ ಇದ್ದಂತಹ ಒಬ್ಬ ಪ್ರವಾದಿ ಯಾರಾಗಿದ್ರು ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕು. ಎಷ್ಟೋ ಕ್ಯಾರೆಕ್ಟರ್ಸ್ ಬರ್ತಾವ ಅಂತ ನಾನು ಹೇಳಿದ್ದಲ್ಲ. ಅದರಲ್ಲಿ ಈಗ ನಾವು 3ನೇ ಕ್ಯಾರೆಕ್ಟರ್ ನಾವು ನೋಡ್ತಾ ಇರ್ಬೋದು. ಯಾವ್ದಂತಂದ್ರೆ ಯೆರೆಮೀಯನ ವಿಷಯವಾಗಿ ನೋಡುವಾಗ ನಿಮ್ಮೆಲ್ಲರಿಗೆ ಬಹಳ ಪರಿಚಿತವಾದಂತ ಒಬ್ಬ ವ್ಯಕ್ತಿ ಅವನು. ಯಾಕಂದ್ರೆ ಹಿ ಇಸ್ ನೋನ್ ಆಸ್ ಅ ವೀಪಿಂಗ್ ಪ್ರಾಫಿಟ್ ಅಂತ ಹೇಳಿ. ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ, ದೇವರಿಂದ ಆ ಪ್ರವಾದನೆಗಳನ್ನು ಹೊಂದಿದಾಗ ತನ್ನ ಜನರ ಬಗ್ಗೆ ಏನಾದರೂ ಕೆಟ್ಟದ್ದಾಗುವುದು ಅಂತ ಹೇಳಿ ದೇವರು ಅವನಿಗೆ ತಿಳಿಸ್ಪಾ ನೀನು ಅಂತ ಹೇಳಿದಾಗ ಅವನು ಗಳಗಳನ್ನೇ ಹತ್ತು ಬಿಡುತ್ತಿದ್ದ ಅಂತ. ದಟ್ ವಾಸ್ ಹಿಸ್ ಹಾರ್ಟ್ ಫಾರ್ ಹಿಸ್ ಪೀಪಲ್. ತನ್ನ ಜನರಿಗೋಸ್ಕರವಾಗಿ ಅಷ್ಟು ಆತನ ಮನಸ್ಸು ಹೋಗಿತ್ತಂತ ಹೇಳಬಹುದು. ಅಥವಾ ತನ್ನ ಜನರಿಗೋಸ್ಕರವಾಗಿ ಅಷ್ಟು ಆತನು ಚಿಂತಿಸುತ್ತಿದ್ದ, ಹಿತಚಿಂತಕ ಆಗಿದ್ದ ಎಂಬುದಾಗಿ ಯೆರೆಮೀಯನ ವಿಷಯವಾಗಿ ನಾವು ಓದುವಾಗ ತಿಳ್ಕೊಳ್ತೇವೆ. ಈ ರೀತಿಯಾಗಿ ಯೆರೆಮೀಯನು ದೇವರಿಂದ ಹೊಂದಿದಂಥ ಪ್ರವಾದನೆಯನ್ನ ಅರಸನಾದಂಥ ಚಿದ್ಕೀಯನಿಗೆ, ಈಗ ನಾನು ಇದನ್ನ ಹೇಳೋದಕ್ಕಿಂತ ಮುಂಚಿತೆ ಯೆರೆಮೀಯನಿಗೊಂದು ಪ್ರವಾದನೆ ಆಗ್ತದೆ. ಹಿ ಗಾಟ್ ದ ಪ್ರಾಫೆಸಿ ಫ್ರಮ್ ಗಾಡ್, ದ ವರ್ಡ್ ಫ್ರಮ್ ಗಾಡ್, ಅಥವಾ ದೇವರಿಂದ ಒಂದು ಸಂದೇಶ ಅವನಿಗೆ ಸಿಗ್ತದೆ. ಮತ್ತು ಪ್ರವಾದಿ ಕೆಲಸ ಏನಂತಂದ್ರೆ ದೇವರಿಂದ ಪಡ್ಕೊಂಡ ಸಂದೇಶವನ್ನ ಜನರಿಗೆ ತಿಳಿಸುವಂಥದ್ದು ಒಬ್ಬ ಪ್ರವಾದಿಯ ಕೆಲಸ ಆಗಿತ್ತು. ಅದನ್ನ ಆತನು ಇಲ್ಲಿ ನಮಗ ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ 38ನೇ ಅಧ್ಯಾಯದ 1-2 ವಚನಗಳಲ್ಲಿ ಅಲ್ಲಿ ನಾವು ಕಾಣ್ತೇವೆ. ಯೆರೆಮೀಯನು ಸಮಸ್ತ ಜನರಿಗೆ, ಅಂದ್ರೆ ಯಾರ್ಯಾರಿಗೆ ಹೇಳ್ದ ಎನ್ನುವಂಥದ್ದು ಸಹ ನಮ್ಗೆ ಗೊತ್ತಿರಬೇಕು. ಚಿದ್ಕೀಯ ಅರಸನಿಗೆ ಹೇಳ್ದ, ಆಸ್ಥಾನಿಕರಿಗೆ ಹೇಳ್ದ, ಮತ್ತು ಸಮಸ್ತ ಜನರಿಗೂ ಸಹ ಆತನು ಹೇಳಿದ ಎಂಬುವಂತಹ ವಿಚಾರ ನಮಗೆ ಇಲ್ಲಿ ಹೇಳಲಾಗಿದೆ.
ಅದೇ ರೀತಿಯಾಗಿ ಚಿದ್ಕೀಯನ ಆಸ್ಥಾನದಲ್ಲಿ 4 ವ್ಯಕ್ತಿಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ದೇ ವೇರ್ ಆಫ್ ಇಂಪಾರ್ಟೆಂಟ್ ಪೊಸಿಷನ್ ಅಂಡ್ ಪವರ್. ಅವರು ಅವರ ಸ್ಥಿತಿ ಮತ್ತು ಅವರ ವಿಚಾರಗಳು ಏನಾಗಿದ್ವು ಅಂತಂದ್ರೆ ಅವು ಸ್ವಲ್ಪ ಉನ್ನತ ವಿಚಾರಗಳಾಗಿದ್ದು ಅಥವಾ ಅರಸನ ಆಪ್ತಾಲೋಚಕರಾಗಿದ್ರು ಅಂತ ಹೇಳಬಹುದು. ದೇ ವೇರ್ ಕೌನ್ಸಿಲರ್ಸ್ ಆಫ್ ದ ಕಿಂಗ್ ಚಿದ್ಕೀಯ. ಅಲ್ಲಿ ಹೇಳ್ತಾರೆ ನೋಡ್ರಿ, ಆ ಯೆರೆಮೀಯನು ಸಮಸ್ತ ಜನರಿಗೆ ಹೇಳ್ತಾನೆ, ಯೆಹೋವನೆಂತೆನ್ನುತ್ತಾನೆ, ಪಟ್ಟಣದಲ್ಲಿ ನಿಲ್ಲುವವನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಸಾಯುವನು. ಪಟ್ಟಣವನ್ನು ಬಿಟ್ಟು ಹೋಗಿ ಕಸ್ತಿಯರನ್ನು ಮರೆ ಹೋಗುವವನು ಬದುಕುವನು. ತನ್ನ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗಿ ಬದುಕುವನು. ಬಾಬೇಲಿನ ಅರಸನು ಈ ಪಟ್ಟಣವನ್ನು ಆಕ್ರಮಿಸುವನು. ಅದು ಅವನ ಸೈನ್ಯದ ವಶವಾಗುವುದು ಖಂಡಿತ ಎಂಬುದಾಗಿ ಯೆರೆಮೀಯನು ದೇವರಿಂದ ಹೊಂದಿದಂಥ ಈ ಪ್ರವಾದನೆಯನ್ನ ತಿಳಿಸ್ತಾ ಇದ್ದಾನೆ. ಆ ಸ್ಥಾನದಲ್ಲಿ ಹೇಳ್ತಾ ಇದ್ದಾನೆ, ಸಮಸ್ತ ಜನರಿಗೆ ಹೇಳ್ತಾ ಇದ್ದಾನೆ, 4 ಜನರ ಆಪ್ತಾಲೋಚಕರಿಗೆ ಹೇಳ್ತಾ ಇದ್ದಾನೆ, ಅರಸನಾದಂತ ಚಿದ್ಕೀಯನಿಗೂ ಹೇಳ್ತಾ ಇದ್ದಾನೆ ಎಂಬಂತಹ ವಿಷಯ ನಮಗೆ ಇಲ್ಲಿ ಕಂಡು ಬರ್ತದೆ. ಆಗ ಏನಾಗ್ತದೆ, 4 ಜನರು ನಾನು ಹೇಳಿದಲ್ಲ ನಿಮಗೆ, ಪರ್ಟಿಕ್ಯುಲರ್ಲಿ ಐ ಮೆನ್ಷನ್ಡ್ ಅಬೌಟ್ ದೆಮ್. ಅವ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಿದೆ, ಒತ್ತು ಕೊಟ್ಟು ಹೇಳಿದೆ. ಯಾಕಂದ್ರೆ ಅವರಿಂದ ಒಂದು ಘಟನೆ ಇಲ್ಲಿ ನಡೀತದೆ. ಅವ್ರು ಯಾರಂತ ಹೇಳಿ ಅವ್ರ ಹೆಸರು ಸಹ ಇಲ್ಲಿ ಹೇಳಲ್ಪಟ್ಟಿದೆ. ಮತ್ತಾನನ ಮಗನಾದ ಶಫತ್ಯ ಮೊದಲೇದವನು, ಶಷ್ಪೂರನ ಮಗನಾದಂಥ ಗೆದೆಲ್ಯ ಎರಡನೇವನು, ಸೆಲೆಮ್ಯನ ಮಗನಾದಂಥ ಯೂಕಲ ಮೂರನೇವನು, ಮಲ್ಕಿಯನ ಮಗನಾದಂಥ ಶಶೂರ್ ಎಂಬವನು ನಾಲ್ಕನೇವನು. ಈ 4 ಜನರು ಯೆಹೂದ್ಯ ಹೆಸರುಗಳಿವು. ಸ್ವಲ್ಪ ಉಚ್ಚರಿಸಲಿಕ್ಕೆ ನಮಗ ಸ್ವಲ್ಪ ಕಠಿಣ ಅನಿಸ್ತದೆ, ಬಟ್ ದೇ ಆರ್ ಆಲ್ ದ ನೇಮ್ಸ್ ಆಫ್ ದ ಹಿಬ್ರೂ ಪೀಪಲ್ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಈ 4 ಹೆಸರುಗಳನ್ನ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಅವರು ಅರಸನ ಆಸ್ಥಾನದಲ್ಲಿ ಅರಸನಿಗೆ ಆಪ್ತಾಲೋಚನೆ ಕೊಡುವಂತಹ ವ್ಯಕ್ತಿಗಳಾಗಿದ್ರು ಅಂತ ಹೇಳಿ ನಮಗ ತಿಳಿದು ಬರುತ್ತೆ. ಈಗ ಈ ಒಂದು ಪ್ರವಾದನಾ ವಚನಗಳನ್ನ ಕೇಳಿದ ಕೂಡಲೇ ವಾಟ್ ವಾಸ್ ದ ರೆಸ್ಪಾನ್ಸ್, ಈಗ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕು. ಈಗ 4 ಜನರು ಇಮಿಡಿಯೇಟ್ಲಿ ದೇ ರಿಯಾಕ್ಟ್, ಕೂಡಲೇ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಏನಂತ ಹೇಳಿ ನೋಡ್ರಿ, ಆಮೇಲೆ ಅರಸನ ಪ್ರಧಾನರು ಅರಸನಿಗೆ, ಒಡೆಯ ಇವನಿಗೆ ಅದಕ್ಕಿಂತ ಮೇಲಿನ ವಚನ ನೋಡೋಣ. ಇವರು ಅವನ ಮಾತುಗಳನ್ನ ಕೇಳಿದ್ರು. ಯಾರ ಮಾತನ್ನ? ಯೆರೆಮೀಯನ ಮಾತುಗಳನ್ನ ಕೇಳಿದ ಕೂಡಲೇ ಅವರು ಒಂದು ಪ್ರತಿಕ್ರಿಯೆಯನ್ನ ಇಲ್ಲಿ ಕೊಡ್ತಾರೆ ನೋಡ್ರಿ. ಆಮೇಲೆ ಆ ಪ್ರಧಾನರು ಅರಸನಿಗೆ, ಒಡೆಯ, ಆಮೇಲೆ ಆ ಪ್ರಧಾನರು ಅರಸನಿಗೆ, ಒಡೆಯ ಇವನಿಗೆ ಮರಣದಂಡನೆ ಆಗ್ಬೇಕು. ನೋಡ್ರಿ, ಅಂತ ಒಂದು ತೀರ್ಪನ್ನ ಅವರು ಕೊಡ್ತಾ ಇದ್ದಾರೆ. ಅಗೇನ್ಸ್ಟ್ ದ ಮ್ಯಾನ್ ಆಫ್ ಗಾಡ್, ದೇವರ ಪ್ರವಾದಿ ಅಭಿಷಕ್ತನು. ಅರಸರು, ಪ್ರವಾದಿಗಳು ಮತ್ತು 3 ಜನರು ನಮಗ ಅಭಿಷೇಕಿಸಲ್ಪಟ್ಟವರು, ದ ಪ್ರಾಫೆಟ್, ಪ್ರೀಸ್ಟ್ ಅಂಡ್ ದ ಕಿಂಗ್, ಯಾಜಕರು. ಈ ರೀತಿಯಾಗಿ 3 ಜನರು ಅಭಿಷೇಕಿಸಲ್ಪಟ್ಟವರು. ಅದರಲ್ಲಿ ಯೆರೆಮೀಯನು ಸಹ ಪ್ರವಾದಿಯಾಗಿ ಅಭಿಷೇಕಿಸಲ್ಪಟ್ಟವ. ಈಗ ಈ 4 ಪ್ರಧಾನರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವನಿಗೆ ಮರಣದಂಡನೆ ಆಗ್ಬೇಕು ಅಂತ ಹೇಳಿ ಅವರು ಹೇಳ್ತಾ ಇರೋದನ್ನ ಇಲ್ಲಿ ನೋಡುವಾಗ, ಎಂಥ ಒಂದು ದುಃಖಕರವಾದಂಥ, ಎಂಥ ಒಂದು ಗಂಡಾಂತರಕಾರಿಯಾದಂಥ ಒಂದು ವಿಚಾರವನ್ನ ಇಲ್ಲಿ ಅವರು ಅರಸನಿಗೆ ಹೇಳ್ತಾ ಇರುವುದು ನಮ್ಗ ಕಂಡು ಬರ್ತದೆ. ಆಗ ಏನಾಯ್ತು ಅಂತಂದ್ರೆ, ಅವರು ಇವನು ಪಟ್ಟಣದಲ್ಲಿ ಉಳಿದಿರುವ ಯೋಧರಿಗೂ ಸಕಲ ಜನರಿಗೂ ಇಂಥ ಮಾತುಗಳನ್ನ ನುಡಿಯುತ್ತಾ ಅವರನ್ನು ಜೋಲುಗೆಯವರನ್ನಾಗಿ ಮಾಡುತ್ತಾನೆ. ಈ ಜನರ ಕ್ಷೇಮವನ್ನೆಲ್ಲ ಹಾನಿಯನ್ನೇ ಹಾರೈಸುತ್ತಾನೆ ಎಂದು ಹೇಳಿದ್ರು. ನೋಡ್ರಿ, ಅವ್ರ ವಿಚಾರಗಳು, 4 ಜನರ ವಿಚಾರಗಳು ಏನಾಗಿದ್ದು ಅಂತಂದ್ರೆ ಕೇವಲ ಮನುಷ್ಯರ ವಿಚಾರಗಳಾಗಿತ್ತು. ದೇವರು ಏನು ಹೇಳ್ತಾ ಇದ್ದಾನೆ, ಅದರ ಹಿಂದೆ ಯಾವ ಉದ್ದೇಶ ಇದೆ ಮತ್ತು ನಾವು ಏನ್ ಮಾಡಬೇಕು ಎನ್ನುವಂಥ ವಿಚಾರ ಅವರು ಮಾಡಬೇಕಾಗಿತ್ತು. ಪ್ರಧಾನರೆಂಬುದಾಗಿ ಕರೆಸಿಕೊಳ್ಳುವಂತಹ ಈ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಈ ವ್ಯಕ್ತಿ ಜನರನ್ನ ಡಿಸ್ಕರೇಜ್ ಮಾಡ್ತಾ ಇದ್ದಾನೆ, ಜೋಲುಗೈಯವರನ್ನಾಗಿ ಮಾಡ್ತಾನೆ, ಹಾನಿಯನ್ನೇ ಹಾರೈಸ್ತಾನೆ ಎಂಬುದಾಗಿ ಅವನ ಬಗ್ಗೆ ಅವರು ದೂರು ಕೊಡ್ತಾ ಇದ್ದಾರೆ ಮತ್ತು ತೀರ್ಪನ್ನು ಕೊಡ್ತಾ ಇದ್ದಾರೆ. ಆ ತೀರ್ಪು ಏನಾಗಿತ್ತಂತಂದ್ರೆ ಅವನು ಮರಣದಂಡನೆ ಆಗ್ಬೇಕು ಎಂಬುದಾಗಿ ಅವರು ಹೇಳ್ತಾ ಇರುವುದನ್ನ ಚಿದ್ಕೀಯ ಅರಸನಿಗೆ ಇಲ್ಲಿ ನಮಗ ಕಂಡು ಬರ್ತದೆ.
ನೋಡ್ರಿ ಎಂಥ ಒಂದು ಭಯಂಕರ ಸ್ಥಿತಿಯನ್ನ ನಾವಿಲ್ಲಿ ನೋಡ್ತೇವೆ. ಅಲ್ಲಿ ಅವರು ಹೇಳಿದಂಥ ತೀರ್ಪು ಯಾವ ರೀತಿ ಆಗಿತ್ತು. ಜನರಿಗೆ ಅಪ್ತಾಲೋಚಕರೆಂಬುದಾಗಿ ಕರೆಸಲ್ಪಡುವಂತಹ ಈ ಜನರು ಅರಸ ಅರಸನಿಗೆ ಪ್ರವಾದಿಯ ವಿರುದ್ಧವಾಗಿ ಹೇಳಿ ಅವರು ಅವನಿಗೆ ಮರಣದಂಡನೆಯನ್ನ ತೀರ್ಪನ್ನು ಅವರು ಕೊಡುವುದನ್ನ ಇಲ್ಲಿ ನಮಗ ಕಂಡು ಬರ್ತದೆ. ಆದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಜೀವಿತಗಳಲ್ಲಿ ದೇವರು ನಮಗ ಏನು ಪಾಠ ಕಲಿಸ್ತಾನೆ, ದೇವರು ನಮ್ಮ ಮುಂದೆ ಏನ್ ಇಟ್ಟಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನಾವು ಅದನ್ನ ಬಿಟ್ಟು ನಮ್ಮ ಮನುಷ್ಯ ಬುದ್ಧಿ ವಿಚಾರಗಳನ್ನ ನಾವು ಮಾಡ್ತಾ ಹೋದ್ರೆ ವಿ ವಿಲ್ ಎಂಡ್ ಟು ಎ ಬ್ಯಾಡ್ ರಿಸಲ್ಟ್. ನಮ್ಮ ಬಹಳ ಒಂದು ದುಸ್ಥಿತಿಗೆ ಅಥವಾ ಒಂದು ಕೆಟ್ಟ ಒಂದು ಅಂತ್ಯಕ್ಕೆ ನಾವು ಹೋಗಿ ತಲುಪಬೇಕಾದಂತಹ ಒಂದು ಸನ್ನಿವೇಶ ಉಂಟಾಗ್ತದೆ. ಇಲ್ಲಿ ಆಗ್ತಾ ಇದೆ ನೋಡ್ರಿ, ದೇವರಿಂದ ಅಭಿಷಕ್ತನಾದವನನ್ನ ಕೊಂದು ಹಾಕ್ರಿ ಎಂಬುದಾಗಿ ಹೇಳುವಂತಹ ದುಸ್ಥಿತಿಗೆ ಅವರು ಬಂದ್ರು ಎಂಬುದಾಗಿ ಪಾಠ ಕಲೀಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ, ಹಿಂತಿರುಗುವಂತಹ ಮಾತೆ ಅವರ ಬಾಯಲ್ಲಿ ಇಲ್ಲ. ಈ ರೀತಿಯಾಗಿ 4 ಅಧಿಕಾರಿಗಳು ಹೇಳಿದ್ದನ್ನೇ ಮಾಡ್ಲಿಕ್ಕೆ ತೊಡಗಿದ ಯಾರು ಅಂತಂದ್ರೆ ಚಿದ್ಕೀಯ ಅರಸನು. ಮುಂದೆ ನಾವು ನೋಡಿದ್ರೆ ಗೊತ್ತಾಗ್ತದೆ. ಎಂದು ಹೇಳಲು ಯಾರು ಹೇಳಿದ್ರು? 4 ಜನರು ಅವನಿಗೆ ಹೇಳಿದರು. ಆಗ ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಳಗಳಲ್ಲಿ ರಾಜವಂಶೀಯನಾದಂಥ ಮೆಲ್ಕಿಯನ ಬಾವಿಯೊಳಗೆ ಹಗ್ಗಗಳಿಂದ ಇಳಿಸಿ ಹಾಕಿಬಿಟ್ರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ಅಂಥ ಒಂದು ನಿರ್ಣಯವನ್ನ ಅರಸನು ಸಹ ತೆಗೆದುಕೊಳ್ತಾನೆ. ನಿಜವಾಗಿ ಅವನು ವುಡ್ ಹ್ಯಾವ್ ರಿವ್ಯೂಡ್ ಇಟ್, ಮರುಪರಿಶೀಲನೆ ಮಾಡಬೇಕಾಗಿತ್ತು, ಅಥವಾ ಪ್ರಾರ್ಥನೆ ಮಾಡಬೇಕಾಗಿತ್ತು, ಅಥವಾ ದೇವರಿಗೆ ನಾವು ಏನ್ ಮಾಡ್ಲಿ, ದೇವರೇ ನಿನ್ನ ಚಿತ್ತ ಈ ರೀತಿಯಾಗಿರುವಾಗ ನಾವೇನ್ ಮಾಡ್ಬೇಕು ಎಂಬುದನ್ನು ನಮ್ಗೆ ತೋರಿಸ್ಕೊಡು. ಅದನ್ನ ಬಿಟ್ಟು ನಾವು ಯೆರೆಮೀಯನನ್ನ ಹಿಡಿದು ಅವನಿಗೆ ನಾವು ಮರಣದಂಡನೆಯನ್ನು ಕೊಡ್ತಾ ಇದ್ದೇವೆ, ನಮ್ಮನ್ನ ಕ್ಷಮಿಸು ಎಂಬುದಾಗಿ ಒಂದ್ ವೇಳೆ ಅವರು ಪ್ರಾರ್ಥನೆ ಮಾಡಬೇಕಾದದ್ದರ ವಿಚಾರ ನಮಗ ಇಲ್ಲಿ ಬರ್ತದೆ. ಆದ್ರೆ ಚಿದ್ಕೀಯನು ಹಾಗೆ ಮಾಡದೆ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಅವರ ಕೈಗೆ ಅವನನ್ನು ಕೊಟ್ಬಿಟ್ಟ. ಅವ್ರೇನ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಅವನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಹೆಸರಿನ ವ್ಯಕ್ತಿ ಇದ್ದಾನೆ ನೋಡ್ರಿ, ಅವನೇನ್ ಮಾಡಿದ್ರು ಅಂತಂದ್ರೆ ರಾಜವಂಶೀಯನಾದಂಥ ಮಲ್ಕಿಯನ ಬಾವಿಯೊಳಗೆ ಹಗ್ಗದಿಂದ ಇಳಿಸ್ಬಿಟ್ಬಿಟ್ರು. ಆ ಬಾವಿ ಏನಿತ್ತಂತಂದ್ರೆ ಅದರಲ್ಲಿ ನೀರಿರ್ಲಿಲ್ಲ, ಆದ್ರೆ ಕೆಸರಿತ್ತಂತ. ಅಂಥ ಒಂದು ದುಸ್ಥಿತಿ ಅಲ್ಲಿ ಯೆರೆಮೀಯನಿಗೆ ಆಗಿರ್ಬೇಕು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆ ಕೆಸರಿನೊಳಗೆ ಅವನನ್ನು ಬಿಟ್ಬಿಡ್ತಾರ. ಲೆಟ್ ಹಿಮ್ ಡೈ ಅಂತ ಹೇಳಿ ಅವನನ್ನ ಹಗ್ಗದಿಂದ ಇಳಿಸಿ ಅವನನ್ನು ಕೆಸರಿನೊಳಗೆ ಇಳಿಸ್ಬಿಟ್ರು ಎಂಬುದಾಗಿ ನೋಡುವಾಗ ಯೆರೆಮೀಯನ ಸ್ಥಿತಿ ಏನಾಗಿರ್ಬೇಕು? ದೇವರ ಮಾತನ್ನ ಜನರಿಗೆ ತಿಳಿಸುವಂತಹ ವ್ಯಕ್ತಿಗೆ ಇಂಥ ಒಂದು ಸ್ಥಿತಿ ಉಂಟಾದಾಗ ಅವನ ಗತಿ ಏನಾಗಿರ್ಬೇಕು ಅಂತ ಹೇಳಿ ನೀವೇ ವಿಚಾರ ಮಾಡ್ರಿ. ಕಾಲು ಕೈ ಎಲ್ಲ ಸಿಕ್ಕೊಂಡು ಅವನು ಎಲ್ಲಿ ತನಕ ಅವನು ಕೆಸರಿನೊಳಗೆ ಸಿಕ್ಕೊಂಡಿದ್ದು ನಮಗ ಅಲ್ಲಿ ಹೇಳಲಾಗಿಲ್ಲ. ಆದ್ರೆ ಕೆಸರಿದ್ದಂತ ಬಾವಿಯಲ್ಲಿ ಅವನು ಹಾಕಿದ್ರು, ಅಲ್ಲಿ ನೀರೂ ಇಲ್ಲ, ಊಟನೂ ಇಲ್ಲ. ಅಂದ್ರೆ ಅವರ ವಿಚಾರ ಏನಾಗಿತ್ತು ಅಂತಂದ್ರೆ, ಒಂದ್ ವೇಳೆ ಅವನನ್ನ ಅವರು ನೇರವಾಗಿ ಹತಿಸ್ಬೋದಾಗಿತ್ತು, ಖಡ್ಗದಿಂದ ಕೊಂದು ಹಾಕ್ಬೋದಾಗಿತ್ತು, ಶಿರಚ್ಛೇದನ ಮಾಡ್ಬೋದಾಗಿತ್ತು, ಅಥವಾ ಏನು ಮಾಡ್ಬೋದಾಗಿತ್ತು. ಆದರೆ ಅವರ ವಿಚಾರ, ಅವರು ಸಹ ಪ್ರಧಾನರಂತಂದ್ರೆ ಯಾವ ರೀತಿಯಾಗಿ ಇಲ್ಲಿ ವಿಚಾರ ಮಾಡಿ ಇಲ್ಲಿ ಹೇಳಿದ್ದಾರೆ, ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ತಿಳ್ಕೊಬೇಕು ಅದನ್ನು. ಒಂದ್ ವೇಳೆ ಖಡ್ಗದಿಂದ ಅವನ ಶಿರಚ್ಛೇದನ ಮಾಡಿದ್ರೆ ರಕ್ತ ಅಲ್ಲಿ ರಕ್ತ ಬೀಳ್ತಾ ಇತ್ತು. ಆ ರಕ್ತಕ್ಕೆ ಅವ್ರು ಹೊಣೆಗಾರ ಆಗ್ತಾ ಇದ್ರು. ಆದ ಕಾರಣ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಇವನನ್ನ ನಾವು ಶಿರಚ್ಛೇದನ ಮಾಡಿಸಿದ್ರೆ ಅವನ ರಕ್ತಕ್ಕೆ ನಾವು ಅದಕ್ಕೆ ಕಾರಣರಾಗ್ತೇವೆ, ಅದರ ಒಂದು ನ್ಯಾಯ ತೀರ್ಪು ನಮ್ಮ ಮೇಲೆ ಬರ್ತದೆ. ಆದ ಕಾರಣ ಹಾಗೆ ಮಾಡುದು ಬೇಡ, ಅವನನ್ನೇನ್ ಮಾಡ್ಬಿಡೋಣ, ಹಾಳಬಾವಿಯಲ್ಲಿ ಹಾಕ್ಬಿಡೋಣ, ಅವನಿಗೆ ಊಟ ಇಲ್ಲ, ನೀರಿಲ್ಲ, ತಾನೇ ಸತ್ತು ಹೋಗ್ಬಿಡ್ತಾನೆ. ಸೊ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಎನ್ನುವಂತಹ ರೀತಿಯಲ್ಲಿ ತಮ್ಮ ಒಂದು ಆಲೋಚನೆಯನ್ನ ಅವರು ಮಾಡ್ಲಿಕ್ಕೆ ಅಥವಾ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಅದನ್ನ ಅವರು ಇಲ್ಲಿ ಮಾಡಿದಂತಹ ವಿಧಾನ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ದೇವರಿಂದ ಅಭಿಷಕ್ತನಾದಂತಹ ಪ್ರವಾದಿಯಾದ ಯೆರೆಮೀಯನ ಮರಣ ದಂಡನೆ ಇಲ್ಲಿ ಬಹಳ ಒಂದು ವಿಚಿತ್ರವಾದಂತಹ ಒಂದು ವಿಷಯ ನಮಗ ಅದು ತಿಳಿಸ್ತದೆ. ಬಹಳ ವಿಚಿತ್ರವಾದಂತಹದ್ದು, ಮತ್ತು ಅಷ್ಟೇ ಅಲ್ಲದೆ ಅದು ಬಹಳ ಚಿತ್ರಹಿಂಸೆ ಕೊಡುವಂತಹ ಒಂದು ಶಿಕ್ಷೆಯಲ್ಲಿ ನಮಗ ಯೆರೆಮೀಯನಿಗೆ ಆದದ್ದು ನಮಗ ತಿಳಿದು ಬರ್ತದೆ. ಆಗ ಏನಾಯ್ತು ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ.
ಈ ಈಗ ಬರ್ತಾನೆ ನೋಡ್ರಿ, ನೆಕ್ಸ್ಟ್ ಬರ್ತಾನೆ ಏನಂತ ಹೇಳಿ, ಯಾರು ಬರ್ತಾನೆ ಎಂಬುದನ್ನ ನಾವು ಸ್ವಲ್ಪ ಈಗ ತಿಳ್ಕೊಳ್ಳೋಣ. ಸರಿಯಾದ ಅಂತ ಹೆಜ್ಜೆ ತುಳಿಬೇಕಾದಂತ ಚಿದ್ಕಿಯ ಈಗ ಹೇಡಿಯಂತೆ ಆತನು ವರ್ತಿಸ್ತಾ ಇದ್ದಾನೆ. ಹಿ ಇಸ್ ಬಿಹೇವಿಂಗ್ ಲೈಕ್ ಎ ಕವರ್ಡ್. ಅದ್ 4 ಜನರು ಹೇಳಿದ್ದೆ ಖರೆ, ತನ್ನ ವಿಚಾರ ಏನೂ ಇಲ್ಲ. ಕೊಟ್ಬಿಟ್ಟ ಅವ್ರ ಕಾಯಿಗೆ ಏನಂತ ಹೇಳಿ, ತಗೊಂಡ್ ಹೋಗ್ರಿ ಇವನನ್ನ, ನೀವೇನ್ ಮಾಡ್ತೀರಿ ಮಾಡ್ಬಿಟ್ಟು ಹೋಗ್ರಿ, ಅವನ ಮರಣದಂಡನೆ ಹೋದಿಲ್ಲೋ ಕೊಟ್ಬಿಟ್ಟ ಅವ್ರ ಕೈಯಲ್ಲಿ. ಎಂತ ಒಂದು ಬೇಜವಾಬ್ದಾರಿಯ ಒಂದು ಅರಸತ್ತಿಗೆ ಅವನ ಜೀವನದಲ್ಲಿ ನಾವು ಕಾಣ್ತೇವೆ. ಈ ದಿವಸಗಳಲ್ಲಿ ನಮ್ಮ ಮುಂದೆ ಯಾವುದೇ ಒಂದು ನಮಗೆ ದೇವರು ಕೆಲಸ ಕೊಟ್ಟಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಜವಾಬ್ದಾರಿಯಿಂದ ಅದನ್ನ ನಿಭಾಯಿಸ್ಬೇಕು. ಅದನ್ನ ನಾವು ತಿಳ್ಕೊಳ್ಬೇಕು. ದೇವರು ನಮಗೆ ಕೊಟ್ಟಿದ್ದಾನೆ, ಯಾವ ಉದ್ದೇಶ, ಯಾವ ರೀತಿಯಾಗಿ ಮಾಡಬೇಕು, ದೇವರಿಗೆ ಮಹಿಮೆ ಆಗುವಂತಹ ರೀತಿಯಲ್ಲಿ ನಾವು ಹೇಗೆ ನಡೀಬೇಕು, ಎಲ್ಲಾ ವಿಚಾರಗಳನ್ನ ನಾವು ಮಾಡಬೇಕಾದದ್ರ ಅವಶ್ಯಕತೆಯನ್ನ ಈ ಭಾಗ ನಮಗೆ ತಿಳಿಸ್ತದೆ. ನಾವು ಹಿಂದೆ ಬೀಳಬಾರ್ದು ಯಾವಾಗ್ಲೂ. ಆದ ಕಾರಣ ಆಂಟಿಯವರಿಗೆ ಹಾಡಿದ್ರಲ್ಲ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನಿಸು ರಾತ್ರಿ ಹಗಲು. ಇದು ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ. ದೊಡ್ಡ ಭಾರ ಇದೆ, ದೊಡ್ಡ ಜವಾಬ್ದಾರಿ ಇದೆ. ಜನರು ನಾಶ ಆಗಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಸ್ವಾರ್ಥಿಯನ್ನ ಹೇಗೆ ತಲುಪಿಸಬೇಕು, ಆ ಒಂದು ನರಕದ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೊಳ್ಬೇಕಾದ್ರೆ ಯೇಸು ಸ್ವಾಮಿಯ ಪಾದ ಬಳಿಗೆ ಅವರನ್ನು ತೆಗೆದುಕೊಂಡು ಬರಬೇಕು ಎಂಬಂತ ಒಂದು ಜವಾಬ್ದಾರಿಯ ಒಂದು ಕೆಲಸ. ಮತ್ತು ಯಾವುದೇ ಬೇರೆ ಜವಾಬ್ದಾರಿಯನ್ನ ದೇವರು ಕೊಟ್ಟಾಗ್ಲೂ ಸಹ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದದ್ದನ್ನ ಈ ಭಾಗ ನಮಗೆ ತಿಳಿಸಿ ಕೊಡ್ತದೆ. ಆಮೇಲೆ ನಾವು ನೋಡುವಾಗ ಅವರು ಆ ಮಾಡಿದಂಥ ಈ ಒಂದು ಕುಯುಕ್ತಿ ಏನಿಲ್ಲ ಎಂಥದ್ದಾಗಿತ್ತು ಅದು ಸಹ ನಾವು ನೋಡಿದ್ದೇವೆ. ನೀರಿಲ್ಲದಂತ ಕೆಸರಿದ್ದಂತಹ ಬಾವಿಯಲ್ಲಿ ಹಾಕಿಬಿಟ್ರು, ಊಟ ನೀರಿಲ್ಲದೆ ಯೆರೆಮೀಯನು ಸತ್ ಹೋಗ್ಲಿ ಅಂತ ಹೇಳಿ. ಅವರ ಬಹಳ ಕೆಟ್ಟ ಪ್ರಯತ್ನ ಅದಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ಯೆರೆಮೀಯನನ್ನು ಅವರು ಕೊಲ್ಲುವಂತಹ ಪ್ರಯತ್ನ ಅದು ಬಹಳ ಕೆಟ್ಟದ್ದಾಗಿತ್ತು, ದೇವರಿಗೆ ವಿರುದ್ಧವಾಗಿತ್ತು, ದೇವರ ಅಭಿಷಕ್ತನ ವಿರುದ್ಧವಾಗಿ ಅವರು ಕೈ ಎತ್ತಿದ್ರು ಎಂಬುದಾಗಿ ನಾವು ನೋಡುವಾಗ ಬಹಳ ಕೆಟ್ಟ ಒಂದು ಕೆಲಸವನ್ನ, ಹೀನವಾದಂತಹ ಕೆಲಸವನ್ನ, ಅಪಾಯಕಾರಿ ಕೆಲಸವನ್ನ ಅವರು ಮಾಡ್ತಾ ಇರುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಯೆರೆಮೀಯನ ವಿಷಯವಾಗಿ ಸಹ ನಾವು ನೋಡುವಾಗ ಅವನ ಸ್ಥಿತಿಯೂ ಸಹ ಬಹಳ ಗಂಭೀರವಾಗಿತ್ತು. ದಟ್ ವಾಸ್ ಹಿಸ್ ಲೈಫ್ ವಾಸ್ ಎಟ್ ರಿಸ್ಕ್. ಯಾವುದೇ ಸಮಯದಲ್ಲಿ ಅವನು ಸತ್ತು ಹೋಗ್ಬೋದಾಗಿತ್ತು. ಆ ಕೆಸರು ಹೆಚ್ಚಿದ್ರೆ ಅವನು ಮುಖ ತಲೆ ಎಲ್ಲ ಮುಳುಗ್ಬಿಟ್ಟಿದ್ರೆ ಅವನು ಶ್ವಾಸ ನಿಂತು ಅವನು ಸತ್ತು ಹೋಗಬಹುದಾದಂತಹ ಒಂದು ಪರಿಸ್ಥಿತಿಯನ್ನ ನಾವು ಅಲ್ಲಿ ಕಾಣ್ತೇವೆ. ಇಲ್ಲಿ ಯೆರೆಮೀಯನೇ ಬರೆದಂತಹ ಒಂದು ಪ್ರಲಾಪಗಳ ಪುಸ್ತಕದಲ್ಲಿ ಒಂದೆರಡು ವಚನಗಳನ್ನು ಓದಿದ್ರೆ ಇನ್ನು ನಮಗ ಹೆಚ್ಚಿನ ಒಂದು ವಿಚಾರ ಬರ್ತದೆ, ತಿಳಿದು ಬರ್ತದೆ. 3ನೇ ಅಧ್ಯಾಯದಲ್ಲಿ ಇರ್ತಕ್ಕಂತಹ ಒಂದೆರಡು ವಚನ ಓದೋಣ. ಈಗ ಪ್ರಲಾಪಗಳ ಪುಸ್ತಕ 52, 53, 54 ವಚನಗಳು, 3ನೇ ಅಧ್ಯಾಯ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ. ಇದೇ ಯೆರೆಮೀಯನು ಬರೆದಂತಹ ಪ್ರಲಾಪಗಳ ಪುಸ್ತಕದಲ್ಲಿ ನಮಗನಿಸ್ತದೆ ಅವನದೇ ಅವನ ಅನುಭವನ ಹೇಳ್ತಾ ಇದ್ದಾನೆ ಅವನು ಅಂತೇಳಿ. ನೀವು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. 52, ನಿಷ್ಕಾರಣ ವೈರಿಗಳು ಪಕ್ಷಿಯನ್ನು ಎಂಬಂತೆ ನನ್ನನ್ನು ಆತುರದಿಂದ ಹಿಂದಟ್ಟಿದರು, ನನ್ನನ್ನು ನೆಲಮಾಳಿಗೆಯಲ್ಲಿ ಇಳಿಸಿ ಕಲ್ಲು ಮುಚ್ಚಿ ನನ್ನ ಪ್ರಾಣವನ್ನು ಕಳೆದು ಬಿಟ್ಟರು. ಪ್ರವಾಹವು ನನ್ನನ್ನ ಮುಳುಗಿಸಿತು, ಆಗ ಸತ್ತೇ ಅಂದುಕೊಂಡೆನು. ಅಂದ್ರೆ ಸತ್ತಿಲ್ಲ, ಆದ್ರೆ ಅವನೇನ್ ಅನ್ಕೊಳ್ತಾ ಇದ್ದಾನೆ, ಸತ್ತೇ ಅಂದುಕೊಂಡೆನು. ಯೆಹೋವನೇ, ಅಗಾಧವಾದ ನೆಲಮಾಳಿಗೆಯಲ್ಲಿ ನಿನ್ನ ಹೆಸರನ್ನೆತ್ತಿ ಪ್ರಾರ್ಥಿಸಿದೆನು. ನೀನು ನನ್ನ ಧ್ವನಿಯನ್ನು ಕೇಳಿದಿ, ನನ್ನ ನಿಟ್ಟುಸಿರಿಗೆವರೆಗೂ ಕಿವಿಯನ್ನ ಮರೆಮಾಡಿಕೊಳ್ಳಬೇಡ ಎಂದು ಹೇಳಿದಿ ಅಂತ ಹೇಳಿ ಇಲ್ಲಿ ಯೆರೆಮೀಯನ ಒಂದು ಅನುಭವ ಹೇಗಿತ್ತು, ಆ ಒಂದು ಸ್ಥಿತಿಯಲ್ಲಿ ಅವನಿದ್ದಾಗ, ಹಾಳಭಾಮಿಯಲ್ಲಿ ಅವನನ್ನು ಹಾಕಿದಾಗ ಅವನ ಒಂದು ಕೂಗು ಏನಾಗಿತ್ತು ಅಂತೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ್ರೂ ಕೂಡ ಆತನು ಏನ್ ಮಾಡ್ದ ಅಂತಂದ್ರೆ, ದೇವರ ಮೇಲಿನ ಭರವಸೆಯಿಂದ ಆತನು ಪ್ರಾರ್ಥಿಸ್ತಾ ಇರುವುದು ನಮಗೆ ಕಂಡು ಬರ್ತದೆ. ಇನ್ನೊಂದು ಭಾಗವನ್ನ ನಾವು ಈಗಾಗಲೇ ಓದಿದೆವು, ಕೀರ್ತನೆಗಳ ಪುಸ್ತಕದಲ್ಲಿ ಬರ್ತಕ್ಕಂಥದ್ದು 33ನೇ ಅಧ್ಯಾಯದಲ್ಲಿ. ಅಲ್ಲಿ ದೇವರ ವಿಷಯವಾಗಿ ನಾವು ಓದ್ತೇವೆ, ಯಾವ ರೀತಿಯಾಗಿ ದೇವ್ರ ತನ್ನ ಕೆಲಸ ಮಾಡ್ತಾನೆ ಎಂಬುದಾಗಿ. ನಾವು ಬೇಗ ನೋಡೋಣ, ಸಮಯ ದಾಟ್ತಾ ಇದೆ.
17ನೇ ವಚನದಲ್ಲಿ 33:17 ಜೀವರಕ್ಷಣೆಗಾಗಿ ಕುದುರೆಗಳ ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ರಕ್ಷಿಸಲಾರದು. ಅಂದ್ರೆ ಅರಸರು ಆಗಿನ ಕಾಲದಲ್ಲಿ ತಮಗೆ ಅಶ್ವಬಲ ಇತ್ತಂತಾರೆ ಬಹಳ ದೊಡ್ಡ ಒಂದು ಶಕ್ತಿ ಇದ್ದಂಗ ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಆದ್ರೆ ದೇವ್ರ ವಾಕ್ಯದಲ್ಲಿ ನಾವು ಇಲ್ಲಿ ಹೇಳುವುದನ್ನ ನೋಡುವಾಗ ಆ ಜೀವರಕ್ಷಣೆಗಾಗಿ ಕುದುರೆಗಳಿಂದ ಏನು ಪ್ರಯೋಜನ ಇಲ್ಲ. ಅವೇನು ಅದ್ರ ಬಹಳ ಕುದುರೆ ಇರಲಿ ಅಥವಾ ಕಡಿಮೆ ಕುದುರೆ ಇರಲಿ, ಅವೇನು ನಮ್ಗ ಸಹಾಯ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಅವುಗಳಿಂದ ನಮಗೆ ರಕ್ಷಣೆ ಸಿಗುವುದಿಲ್ಲ ಅಂತ ಹೇಳ್ತಾನೆ. ಆದರೆ 18ನೇ ವಚನ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕಟಾಕ್ಷಿಸುತ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕಟಾಕ್ಷಿಸುತ್ತಾನೆ, ಕೃಪೆ ತೋರಿಸ್ತಾನೆ. ಯಾರನ್ನ? ಆತನಲ್ಲಿ ಭಯಭಕ್ತಿಯುಳ್ಳವರನ್ನ. ಈಗ ನೀವು ಯೆರೆಮೀಯನನ್ನ ಇಲ್ಲಿ ಈ ಚಿತ್ರದಲ್ಲಿ ನೀವು ಇಡಬಹುದು, ಈ ವಾಕ್ಯಗಳಲ್ಲಿ ನೀವು ಇಡಬಹುದು. ಯೆಹೋವನಾದರೂ ಯೆರೆಮೀಯನನ್ನ ಕಟಾಕ್ಷಿಸುತ್ತಾನೆ ಎಂಬುದಾಗಿ ನೀವು ಹೇಳಬಹುದು. ಮುಂದೆ ನೋಡೋಣ. ತನ್ನ ಕೃಪೆಯನ್ನ ನಿರೀಕ್ಷಿಸುವವರನ್ನ ಲಕ್ಷಿಸುತ್ತಾನೆ. ಅಂದ್ರೆ ತನ್ನ ಕೃಪೆಯನ್ನ ನಿರೀಕ್ಷಿಸುವವನು ಯಾರು? ಯೆರೆಮೀಯನನ್ನ ಆತನು ಲಕ್ಷಿಸುತ್ತಾನೆ ಅಂತ ಹೇಳಿ ನೀವು ಹೇಳಬಹುದು. ಮುಂದೆ ನಾವು 19ನೇ ವಚನ ಓದಿ ಮುಂದರಿಸೋಣ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಅವರ ಅಂತಂದ್ರೆ ಯಾರು? ಯೆರೆಮೀಯನ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಈಗ ಬರಗಾಲದ ಪರಿಸ್ಥಿತಿಯನ್ನ ತನ್ನ ಜೀವನದಲ್ಲಿ ಎದುರಿಸ್ತಿರುವಂತ ಯೆರೆಮೀಯನ ಜೀವವನ್ನು ಉಳಿಸುವನು ಎಂಬುದಾಗಿ ನಾವು ಹೇಳಬಹುದು. ನೋಡ್ರಿ, ದೇವರ ವಾಕ್ಯ ಎಷ್ಟು ಅರ್ಥಪೂರ್ಣ, ಎಷ್ಟು ಸತ್ಯ ಮತ್ತು ಎಷ್ಟು ಅನ್ವಯಿಸುವಂತದ್ದಾಗಿದೆ. ಹೌ ಅಪ್ಲಿಕೇಬಲ್ ಇಟ್ ಈಸ್. ನಮ್ಮ ಜೀವನದಲ್ಲಿ ಇದನ್ನು ನಾವು ಅನ್ವಯಿಸ್ಕೊಳ್ತೇವ? ಎಂದಾದರೂ ನಾವು ಈ ರೀತಿಯಾಗಿ ನಮ್ಮ ಹೆಸರನ್ನು ಹಾಕಿ ಅದು ನನಗಾಗಿ ದೇವರು ಬರೆದದ್ದು, ನನಗಾಗಿ ಅದನ್ನ ಹೇಳಿದ್ದು, ನನಗಾಗಿ ಆತನು ವಾಗ್ದಾನ ಮಾಡಿದ್ದು ಎಂಬುದಾಗಿ ಎಂದಾದರೂ ನಾವು ಅದನ್ನ ಅನುಭವಿಸ್ಲಿಕ್ಕೆ, ಅದನ್ನ ಕ್ಲೇಮ್ ಮಾಡ್ಲಿಕ್ಕೆ, ಅದನ್ನ ಕೇಳಿಕೊಳ್ಳಿಕ್ಕೆ ದೇವರಿಂದ ಎಂದಾದರೂ ಪ್ರಯತ್ನ ಮಾಡ್ತೇವ? ಆದ್ರೆ ದೇವರು ಇವತ್ತು ನಮಗೆ ಅದನ್ನ ಕೊಟ್ಟಿದ್ದಾನೆ. ದೇವರು ಅದನ್ನು ನಮಗೆ ತೋರಿಸಿದ್ದಾನೆ. ಹೌ ವಿ ಶುಡ್ ಅಪ್ಲೈ ಗಾಡ್ಸ್ ವರ್ಡ್ ಇನ್ ಅವರ್ ಲೈಫ್. ದೇವರ ವಾಕ್ಯವನ್ನ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಅನ್ವಯಿಸಿಕೊಳ್ಳಬೇಕು, ಅವು ಎಷ್ಟು ಸತ್ಯವಾಗಿವೆ, ಎಷ್ಟು ಅರ್ಥಪೂರ್ಣವಾಗಿವೆ, ಎಷ್ಟು ನಮಗಾಗಿ ಇವೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಈ ವಚನಗಳನ್ನ ನಾವು ನೋಡುವಾಗ ಕೀರ್ತನೆ 33, 17, 18, 19 ವಚನಗಳಲ್ಲಿ ಯೆರೆಮೀಯನಿಗೋಸ್ಕರವಾಗಿ ಬರೆದಂತಹ ವಚನಗಳಂತ ನಾವು ಹೇಳ್ಬೋದು. ಅವನಿಗಷ್ಟೇ ಅಲ್ಲ, ಆತನಲ್ಲಿ ಭಯಭಕ್ತಿಯುಳ್ಳವರು, ಆತನನ್ನ ನಂಬಿದವರು ಎಲ್ಲರ ವಿಷಯವಾಗಿ ಇವೆ, ನಮಗೋಸ್ಕರವಾಗಿ ಇವೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಹೀಗೆ ಯೆರೆಮೀಯನ ವಿಷಯವಾಗಿ ಈಗ ನಾವು ಓದಿದೆವು, ಅವನ ಹೆಸರನ್ನಲ್ಲಿ ಹಾಕಿ ಓದಿದೆವು. ಹಾಗಾದ್ರೆ ದೇವರು ಇದನ್ನು ಹೇಗೆ ಮಾಡ್ದ ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕು. ಈಗ ಪ್ರವೇಶವಾಗ್ತದೆ, ಎಬೆದ್ ಮಲೇಕನ ಪ್ರವೇಶ ಆಗ್ತದೆ. ಇಷ್ಟೆಲ್ಲ ನಾವು ಏನ್ ನೋಡಿದೀವಿ ಅಂತಂದ್ರೆ ಅವನ ಹಿನ್ನೆಲೆಯನ್ನ ನಾವು ನೋಡಿದೀವಿ. ಸಮಯ ದಾಟ್ತಾ ಇದೆ, ಆದ ಕಾರಣ ಸ್ವಲ್ಪ ವೇಗವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಯಾವನು ಬರ್ತಾನೆ ಅಂತಂದ್ರೆ ಅವನು ಎಬೆದ್ ಮಲೇಕನು ಈ ಒಂದು ಚಿತ್ರದಲ್ಲಿ, ಈ ಒಂದು ಸೀನ್ ನಲ್ಲಿ ಅಥವಾ ಈ ಒಂದು ದೃಶ್ಯದಲ್ಲಿ ನಮಗ ಆತನು ಕಂಡು ಬರ್ತಾನೆ. ನೋಡ್ರಿ, ಮುಂದಿನ ವಚನಗಳಲ್ಲಿ ನಾವು ಓದುವಾಗ 7ನೇ ವಚನ, 33ನೇ ಅಧ್ಯಾಯ 7ನೇ ವಚನದಲ್ಲಿ, ಅರಮನೆಯ ಕಂಚುಕಿಯಾದ ಎಬೆದ್ ಮಲೇಕನೆಂಬ ಕೂಷನು ಯೆರೆಮೀಯನನ್ನು ಬಾವಿಗೆ ಹಾಕಿದ್ದಾರೆಂದು ಕೇಳಿದಾಗ ಅವನು ಅರಮನೆಯಿಂದ ಹೊರಟು ಬೆನ್ಯಾಮೀನನ ಬಾಗಿಲಲ್ಲಿ ಕೂತುಕೊಂಡಿದ್ದ ಅರಸನ ಬಳಿಗೆ ಹೋಗಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನೋಡ್ರಿ, ಏನಾಯ್ತು? ಎಬೆದ್ ಮಲೇಕನಿಗೆ ಇದು ಗೊತ್ತಾಯ್ತು. ಸಂಬಡಿ ವೆಂಟ್ ಅಂಡ್ ಟೋಲ್ಡ್. ಅವನು ಆಸ್ಥಾನದಲ್ಲಿದ್ದ, ಕಂಚುಕೆ ಆಗಿದ್ದ, ಚಿದ್ಕೀಯನ ಆಸ್ಥಾನದಲ್ಲಿ ಕಂಚುಕೆ ಆದ ಕಾರಣ ಅವನಿಗೆ ಈ ಸುದ್ದಿ ಮುಟ್ಟಿತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆಗ ಅವನು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಹಿ ಡಿಡ್ ನಾಟ್ ಸಿಟ್ ಕ್ವೈಟ್. ಯೆರೆಮೀಯನ ಒಂದು ಮರಣದಂಡನೆ ಆಯ್ತು, ಅವನನ್ನ ಹೀಗ ಬಾವಿಯಲ್ಲಿ ಹಾಕಿದ್ರು, ಇರ್ಲಿ ಬಿಡು, ಅವನೇನೋ ತಪ್ಪು ಮಾಡಿರ್ಬೋದು ಅಥವಾ ಅವನಿಗೆ ಶಿಕ್ಷೆ ಆಗಿರ್ಬೋದು, ಈ ರೀತಿಯಾಗಿ ಅವತ್ತನ್ನು ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳಿ ನಾವು ಕಾಣ್ತೇವೆ. ಹಿ ಟುಕ್ ಇಟ್ ಸೋ ಸೀರಿಯಸ್ಲಿ. ಅವನಲ್ಲಿದ್ದಂತಹ ವಿಶೇಷ ಗುಣಗಳು ನಮಗ ಇಲ್ಲಿ ಕಂಡು ಬರ್ತವೆ. ಹಿ ಟುಕ್ ಇಟ್ ಸೋ ಸೀರಿಯಸ್ಲಿ. ಯಾಕಂದ್ರೆ ಅವನೇನು ಇಲ್ಲಿ ನಾವು ನೋಡುವಾಗ ಯೆರೆಮೀಯನು ಬಾವಿಯಲ್ಲಿ ಬಿದ್ದಾನೆಂದು ಕೇಳಿದಾಗ
ಅವನು ಅರಮನೆಯಿಂದ ಹೊರಟು ಬೆನ್ಯಾಮೀನನ ಬಾಗಿಲಲ್ಲಿ ಕೂತ್ಕೊಂಡಿದ್ದ ಅರಸನ ಬಳಿಗೆ ಹೋಗಿ ಅಂತ ಹೇಳ್ದ. ಇಮಿಡಿಯೇಟ್ಲಿ ಹಿ ವೆಂಟ್. ಸುದ್ದಿ ಕೇಳ್ದ, ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಕೂಡಲೇ ಹೋಗಿ ಅರಸನು ಬೆನ್ಯಾಮೀನ್ ಬಾಗಿಲಲ್ಲಿ ಕುಳಿತುಕೊಂಡಿದ್ದಾನೆ. ಅರಸನು ದೂರ ಇದ್ದಾನೆ, ಆ ಸ್ಥಾನದಲ್ಲಿ ಇಲ್ಲ. ಆದರೂ ಕೂಡ ಆ ಸ್ಥಳಕ್ಕೆ ಹೋಗಿ ಅರಸನನ್ನ ಭೇಟಿಯಾಗಿ ಅವನಿಗೆ ಆದಂತಹ ವಿಷಯಗಳನ್ನ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ದ? ಎನ್ನೊಡೆಯನೇ, 9ನೇ ವಚನ, ಎನ್ನೊಡೆಯನೇ ಅರಸನೇ, ಇವರು ಪ್ರವಾದಿಯಾದ ಯೆರೆಮೀಯನಿಗೆ ಮಾಡಿದ್ದಲ್ಲ ದುಷ್ಕಾರ್ಯವೇ ಸರಿ. ನೋಡ್ರಿ, ವಾಟ್ ಎ ಕರೇಜ್ ಹಿ ಹ್ಯಾಡ್. ಎಂಥ ಒಂದು ಧೈರ್ಯ ಹಳ್ಳಿ. ಆ 4 ಆಸ್ಥಾನಿಕರ ಬಗ್ಗೆ, ಪ್ರಧಾನರ ಬಗ್ಗೆ ಆತನು ಹೇಳಿದಂಥ ಮಾತು ಏನಂತಂದ್ರೆ, ಅವರು ಮಾಡಿದ್ದೆಲ್ಲ ದುಷ್ಟ ಕಾರ್ಯವೇ ಸರಿ ಅಂತ ಹೇಳ್ತಾನೆ. ಇಟ್ಸ್ ಎ ವೆರಿ ವಿಕೆಡ್ ವರ್ಕ್, ವೆರಿ ಬ್ಯಾಡ್ ವರ್ಕ್ ಎಂಬುದಾಗಿ ಆತನು ಅವರ ಬಗ್ಗೆ ಹೇಳಬೇಕಾದ್ರೆ ಎಷ್ಟು ಧೈರ್ಯ ಅವನಿಗೆ ಇರಬೇಕು ಅಂತ ಹೇಳಿ ನಮಗ ಗೊತ್ತಾಗ್ತದೆ. ಧೈರ್ಯದಿಂದ ಕೂಡಿದಂತಹ ಈ ವ್ಯಕ್ತಿ ಅರಸನ ಬಳಿಗೆ ಹೋಗಿ ಆದಂಥ ವಿಷಯವನ್ನ ಆತನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ನೋಡ್ರಿ, ಅವನನ್ನು ಬಾವಿಯಲ್ಲಿ ಹಾಕಿದ್ದಾರೆ. ಅವನನ್ನಂತಂದ್ರೆ ಯೆರೆಮೀಯನನ್ನ ಬಾವಿಯಲ್ಲಿ ಹಾಕಿದ್ದಾರೆ, ನಿಜ. ಅವನು ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಹೌ ದ ವರ್ಡ್ಸ್ ಆರ್ ಫ್ಯೂ ವರ್ಡ್ಸ್, ವೆರಿ ಫ್ಯೂ ವರ್ಡ್ಸ್. ಆದರೆ ಅವನ ಮಾತುಗಳು ಎಷ್ಟು ಸ್ಪಷ್ಟವಾಗಿದ್ದವು, ಎಷ್ಟು ನಿಜವಾಗಿದ್ದವು ಎಂಬುದನ್ನು, ಹೌ ರಿಯಲ್ ದೇ ವೇರ್, ಎಷ್ಟು ನಿಜವಾಗಿದ್ದವು ಎಂಬುದು ಇಲ್ಲಿ ನಮಗೆ ಕಂಡು ಬರ್ತದೆ. ಮೊದಲೇದಾಗಿ ಅವನಲ್ಲಿರ್ತಕ್ಕಂಥ ಧೈರ್ಯವನ್ನ ಕಾಣ್ತೇವೆ. ಒಬ್ಬ ಸಾಧಾರಣ ಹುದ್ದೆಯಲ್ಲಿದ್ದಂಥ ಒಬ್ಬ ಅರಸ, ಅವನಲ್ಲಿ ಯೆಹೋವ ದೇವರ ಮೇಲೆ ಇದ್ದಂಥ ನಂಬಿಕೆ, ಅಂದ್ರೆ ಅವ ಯೆಹೋವನ ಸೇವಕನಾದಂಥ ಪ್ರವಾದಿಯಾದಂಥ ಯೆರೆಮೀಯನ ಮೇಲಿದ್ದಂಥ ಪ್ರೀತಿ, ಅದು ನಮಗ ತೋರಿಸಿಕೊಡ್ತದೆ. ದೇವರ ಮೇಲಿನ ನಂಬಿಕೆಯನ್ನ ತೋರಿಸ್ತದೆ. 3ನೇದಾಗಿ ನಾವು ನೋಡುವಾಗ ಅವನ ಯೆರೆಮೀಯನ ಮೇಲೆ ಇದ್ದಂಥ ಒಂದು ಅನುಕಂಪವನ್ನ ತೋರಿಸ್ತದೆ. ಅನುಕಂಪ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ, ಅವನು ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯ್ತಾನೆ. ಇದು ನೋಡ್ರಿ, ಎಷ್ಟು ಅನುಕಂಪದಿಂದ ಕೂಡಿದಂಥ ಮಾತುಗಳು. ಇದು ಅನುಕಂಪ ಹೃದಯದಲ್ಲಿ ಇಲ್ದಿದ್ರೆ ಇಂತಹ ಮಾತುಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಎಷ್ಟು ಅವನ ಬಗ್ಗೆ ತಾನೇ ಆ ಸ್ತರದಲ್ಲಿ ಇದ್ದಾನೇನೋ, ಯೆರೆಮೀಯನ ಇದ್ದಾನೋ ಎಂಬಂತ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಆಹಾರವಿಲ್ದಿದ್ರೆ ಅವನು ಬಿದ್ದಲ್ಲೇ ಸಾಯ್ತಾನೆ. ಅಂದ್ರೆ ಆ ಬಾವಿಯಲ್ಲೇ ಬಿದ್ದು ಹಾಳಾಗಿ ಹೋಗ್ಬಿಡ್ತಾನೆ ಅವನು ಅಂತ. ಅಷ್ಟೇ ಅಲ್ಲದೆ ಅವನು ಆಹಾರವಿಲ್ಲದೆ ಬಿದ್ದಲ್ಲಿ ಸಾಯೋದು ಖಂಡಿತ. ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಶ್ಯೂರ್ಲಿ ಹಿ ವಿಲ್ ಡೈ ಎಂಬುದಾಗಿ ಹೇಳುವಾಗ ಅವನಲ್ಲಿರ್ತಕ್ಕಂಥ ಅನುಕಂಪ, ದೇವ ಪ್ರವಾದಿಯಾದ ಯೆರೆಮೀಯನ ಬಗ್ಗೆ ಅವನಲ್ಲಿದ್ದಂಥ ಬಹು ಕಷ್ಟವನ್ನು ಅನುಭವಿಸ್ತಿರುವಂಥ ಯೆರೆಮೀಯನ ಬಗ್ಗೆ ಅವನನ್ನು ಗ್ರಹಿಸಿಕೊಂಡು ಅವನ ಬಗ್ಗೆ ಅನುಕಂಪ ತೋರಿಸುವುದನ್ನ ಈ ಭಾಗದಲ್ಲಿ ನಾವು ಕಾಣ್ತೇವೆ. ಮತ್ತು ಇನ್ನೊಂದು 4ನೇ ವಿಚಾರವನ್ನು ಅವನ ಬಗ್ಗೆ ನೋಡುವಾಗ, ಅರಸನು ಕರೆದಿದ್ರೆ ಅವನ ಬಳಿಗೆ ಹೋಗುವುದು ಆಗಿನ ಕಾಲದಲ್ಲಿ ಬಹಳ ಗಂಡಾಂತರಕಾರಿಯಾದಂತಹ ಒಂದು ಸ್ಥಿತಿ ಇತ್ತು. ಎಸ್ತೇರಳ ಬಗ್ಗೆ ನಾವು ನೋಡ್ತೇವೆ. ಹೇಳ್ತಾಳೆ ಆಕೆ ಏನಂತ ಹೇಳಿ, ಅರಸನು ಕಟಾಕ್ಷ ಉಂಟಾಗದಿದ್ರೆ, ಆತನ ರಾಜದಂಡ ಅವನಿಗೆ ಚಾಸ್ತಿದ್ರೆ ನನ್ಗಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ನನ್ನ ಪ್ರಾಣ ಹೋಗ್ತದೆ ಒಂದ್ ವೇಳೆ ಹಾಗೆ ಹೋದ್ರೆ ನಾನು ಎಂಬುದಾಗಿ ಆಕೆ ಹೇಳಿದ್ದನ್ನು ನೀವು ನೆನಪಿಸ್ಕೊಳ್ಬಹುದು. ಈಗ ಎಬೆದ್ ಮಲೆಕನು ಅರಸನ ಬಳಿಯಲ್ಲಿ ಆತನು ಹೋಗ್ತಾ ಇದ್ದಾನೆ, ಜೀವದ ಹಂಗು ತೊರೆದು ಹೋಗ್ತಾ ಇದ್ದಾನೆ. ಅವನಿಗೆ ಜೀವದ ಬಗ್ಗೆ ಪರವೇ ಇಲ್ಲ, ತನ್ನ ಜೀವನೇ ಪಣಕ್ಕೆ ಹಚ್ಚಿ ಹೋಗ್ತಾ ಇದ್ದಾನೆ. ಯಾರ ಸಲುವಾಗಿ? ಯೆರೆಮೀಯನ ಸಲುವಾಗಿ ಎಂಬಂತ ಮಾತು ಇಲ್ಲಿ ನಮಗ ಕಂಡು ಬರ್ತದೆ. ಈ 4 ಒಳ್ಳೆಯ ಲಕ್ಷಣಗಳನ್ನ, ಗುಣಲಕ್ಷಣಗಳನ್ನ ನಮ್ ನೆನಪಿನಲ್ಲಿ ಇಟ್ಕೊಳ್ಳೋಣ. ಎಬೆದ್ ಮಲೆಕ್ ರಾಜ ಕಂಚುಕಿ, ಇಥಿಯೋಪಿಯಾದವ, ಆಮೇಲೆ ಅವನಲ್ಲಿದ್ದಂತಹ ಧೈರ್ಯ ಮೊದಲನೇದಾಗಿ, 2ನೇದಾಗಿ ದೇವರಲ್ಲಿದ್ದಂತಹ ನಂಬಿಕೆ, 3ನೇದಾಗಿ ಪ್ರವಾದಿಯ ಬಗ್ಗೆ ಇರ್ತಕ್ಕಂಥ ಅನುಕಂಪ, ಸಹಾನುಭೂತಿ, 4ನೇದಾಗಿ ಪ್ರಾಣಕ್ಕೆ ಪ್ರಾಣಕ್ಕೆ ಕೇರ್ ಮಾಡಲಿಲ್ಲ, ಆತನು ಜೀವನ್ನೇ ಪಣಕ್ಕೆ ಹಚ್ಚಿ ಹೋಗಿ ಅರಸನಿಗೆ ಭೇಟಿಯಾಗಿ ಇದ್ದ ಸ್ಥಿತಿಯ ಅರಿವನ್ನು ಅವನಿಗೆ ಉಂಟು ಮಾಡಿಕೊಡ್ತಾನೆ. ಇಲ್ಲದೆ ಹೋದ್ರೆ ಯೆರೆಮೀಯನ ಪ್ರಾಣ ಖಂಡಿತವಾಗಿ ಹೋಗ್ತಾ ಇತ್ತು ಎಂಬುದು ಇಲ್ಲಿ ನಮಗೆ ತಿಳಿದು ಬರುವಂತಹ ಒಂದು ವಿಚಾರ. ಸೋ ಕ್ಲಿಯರ್ ಇಟ್ ಈಸ್. ಅವ್ರು ಹೇಳಿದ್ದು ಖರೆ ಮತ್ತು ಅದು ಆಗುವಂತದ್ದು ಖರೇನೇ ಆಗಿತ್ತು ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ.
ಸಾಯುವುದು ಖಂಡಿತ ಆಹಾರವಿಲ್ಲದೆ ಈ ಪಟ್ಟಣದಲ್ಲಿ ಇನ್ನು ರೊಟ್ಟಿ ಇಲ್ವಲ್ಲ ಎಂದು ಅರಿಕೆ ಮಾಡಿದನು. ನೋಡ್ರಿ, ಈ ರೀತಿಯಾಗಿ ಅವನು ಅರಿಕೆ ಮಾಡಿದ, ಅರಸನಿಗೆ ಮನವರಿಕೆ ಮಾಡಿಕೊಟ್ಟ. ಹಿ ಕನ್ವಿನ್ಸ್ಡ್ ಹಿಮ್, ಹಿ ಕನ್ವಿನ್ಸ್ ದ ಕಿಂಗ್ ಇನ್ ಎ ಬ್ಯೂಟಿಫುಲ್ ವೇ. ಬಹಳ ಒಳ್ಳೆಯ ರೀತಿಯಿಂದ ಅಲ್ಲಿ ಕನ್ವಿನ್ಸ್ ಮಾಡಿದಾಗ ದೇವರು ತನ್ನ ಕಾರ್ಯವನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಸಿ ಹೌ ಗಾಡ್ ಈಸ್ ಯೂಸಿಂಗ್ ಎ ವೆರಿ ಸ್ಮಾಲ್ ಪರ್ಸನ್ ಫಾರ್ ಹಿಸ್ ಜಾಬ್. ಒಬ್ಬ ದೊಡ್ಡ ಮನುಷ್ಯನನ್ನ ಇಲ್ಲಿ ಉಪಯೋಗಿಸ್ತಾ ಇಲ್ಲ, ಆದ್ರೆ ಒಬ್ಬ ಸಣ್ಣ ವ್ಯಕ್ತಿಯನ್ನ, ಒಬ್ಬ ಆ ಕಂಚಿಕೆಯನ್ನ ಇಲ್ಲಿ ಆತನು ಅನ್ಯ ದೇಶದವನಾದಂತಹ ಕಂಚಿಕೆಯನ್ನ ದೇವರು ಉಪಯೋಗಿಸಿ ಯೆರೆಮೀಯನ ವಿಷಯವಾಗಿ ಇಲ್ಲಿ ಮುಂದಿನ ಹೆಜ್ಜೆ ಇಡುವಂತೆ ನೋಡ್ತಾ ಇದ್ದಾನೆ. ಆಗೇನಾಯ್ತು ನೋಡಿ, ಮುಗಿಸೋಣ ಆದಷ್ಟು ಬೇಗನೆ. ಆಗೇನಾಯ್ತು ಅಂತಂದ್ರೆ ಎಬೆಲ್ ಮನೇಕಲಿಗೆ ಅರಸನು ಹೇಳ್ತಾನೆ, ಚಿದ್ಕೀಯನು ಹೇಳ್ತಾನೆ, ನೋಡ್ರಿ, ನೀನು ಇಲ್ಲಿಂದ 30 ಮಂದಿಯನ್ನ ಕರೆದುಕೊಂಡು ಹೋಗಿ ಪ್ರವಾದಿಯಾದ ಯೆರೆಮೀಯನು ಸಾಯುವುದರೊಳಗಾಗಿ ಅವನನ್ನ ಬಾವಿಯಿಂದ ಎತ್ತಿಸು ಎಂಬುದಾಗಿ ಹೇಳ್ದ. ಸೊ ನಾವ್ ಆಫ್ಟರ್ ದ ಕಿಂಗ್ ಇಸ್ ಕನ್ವಿನ್ಸ್ಡ್, ಅರಸನಿಗೆ ಮನವರಿಕೆ ಆದ ಕೂಡ್ಲೆ ಅವನು ಏನ್ ಮಾಡ್ದ ಅಂತಂದ್ರೆ, ಸಾಯ್ತಾ ಇದ್ದಾನೆ ಅವನಿಗ, ಹೋಗು, ಸಾಯುವುದರೊಳಗಾಗಿ ಅವನನ್ನು ಉಳಿಸು ಎಂಬುದಾಗಿ ಅಪ್ಪಣೆ ಕೊಟ್ಟನು ಅಂತ ಹೇಳ್ತಾನೆ. ಈ ಕಮಾಂಡೆಡ್ ಎಂಬುದಾಗಿ. ನೋಡ್ರಿ, ಎಷ್ಟು ಸುಂದರವಾದಂತ ವಿಷಯಗಳು ಇಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇವೆ. ಅರಸನು ಕಮಾಂಡ್ ಮಾಡ್ತಾ ಇದ್ದಾನೆ, ಹೋಗು ನೀನು, ಅವನು ಸಾಯ್ತಾನೆ, ಅವನನ್ನು ಉಳಿಸು ಹೇಗಾದ್ರೂ ಮಾಡಿ ಎಂಬುದಾಗಿ ಅವನು ಹೇಳ್ತಾನೆ. ನೋಡ್ರಿ ಏನಂತ ಹೇಳಿ, ಕೂಡಲೇ ಖುಷನಾದಂತ ಎಬೆಲ್ ಮನೆಕನು ಅವರನ್ನ ಕರೆದುಕೊಂಡು ಏನ್ ಹೇಳ್ತಾನೆ, 30 ಮಂದಿಯನ್ನು ಕರ್ಕೊಂಡು ಹೋಗಂತ ಹೇಳ್ತಾನೆ. ಅವನನ್ನ ಏನ್ ಹೇಳ್ತಾನೆ ನೋಡ್ರಿ, ಎಬೆದ್ ಮಲಿಕನು ಅವನನ್ನ ಕರೆದುಕೊಂಡು ಹೋಗಿ ಅರಮನೆಯಲ್ಲಿ ಹೊಕ್ಕು, ಖಜಾನೆಯ ಕೆಳಗಣ ಕೋಣೆಯಿಂದ ಜೀರ್ಣವಾದ ಹರಕು ಚಿಂದಿ ಬಟ್ಟೆಗಳನ್ನು ತೆಗೆದುಕೊಂಡು ಬಾವಿಯೊಳಗೆ ಹಗ್ಗಗಳಿಂದ ಯೆರೆಮೀಯನನ್ನ ಮುಟ್ಟಿಸಿ, ಜೀರ್ಣವಾದಂತ ಹರಕು ಬಟ್ಟೆಗಳನ್ನು ಹಗ್ಗಕ್ಕೆ ಸುತ್ತಿ ಕಂಕಳಲ್ಲಿ ಇಟ್ಟುಕೋ ಎಂದು ಯೆರೆಮೀಯನು ಅದರಂತೆ ಮಾಡಿದನು ಅಂತ ಹೇಳಿ. ಅರಸನ ಏನ್ ಹೇಳ್ತಾನಂತಂದ್ರೆ, ಇಲ್ಲಿಂದ ನೀನು ಹೋಗುವಾಗ 30 ಮಂದಿಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. 30 ಮಂದಿ ಅವಶ್ಯ ಇರ್ಲಿಲ್ಲ, ಯಾಕಂದ್ರೆ ಅದು 3 ಜನನ ಕೆಲಸ ಮಾಡ್ಬೋದಾಗಿತ್ತು. ಆದ್ರೆ ಚಿದ್ಕೀಯನಿಗೆ ಈಗ ಒಂದು ಜ್ಞಾನೋದಯ ಆದಂಗ ಆಗಿದೆ. ಈಗ ದೇವರು ತನ್ನ ಒಬ್ಬ ಅಲ್ಪನಾದಂತಹ ವ್ಯಕ್ತಿಯ ಮೂಲಕವಾಗಿ ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗ, ತನ್ನ ವಿಚಾರಗಳನ್ನ ತನ್ನ ಪ್ರವಾದಿಯ ವಿಷಯವಾಗಿ ಮನವರಿಕೆ ಮಾಡಿಕೊಟ್ಟಾಗ ಅವನಿಗೆ ಈಗ ಗೊತ್ತಾಯ್ತು ಏನಂತೇಳಿ. 3 ಜನರನ್ನು ಕಳಿಸಿದ್ರೆ ಅಪಾಯವನ್ನು ಎದುರಿಸ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಯೆರೆಮೀಯ ಮೇಲೆ ಬಂದ, ಈ ವಿಷಯ 4 ಪ್ರಧಾನರಿಗೆ ಗೊತ್ತಾಯ್ತು, ಮತ್ತು ಯೆರೆಮೀಯನನ್ನ ದ್ವೇಷಿಸುವಂತಹ ವ್ಯಕ್ತಿಗಳು ಅವರೆಲ್ಲ ಕೂಡಿ ಏನ್ ಮಾಡ್ಬಿಡ್ತಾರಂತಂದ್ರೆ, ತಿರುಗಿ ಅವನನ್ನ ಅಲ್ಲಿ ಕೊಂದು ಹಾಕ್ಬಿಡ್ತಾರೆ. ಇಂತಹ ಪರಿಸ್ಥಿತಿ ಉಂಟಾಗಬಾರ್ದು. ಲೆಟ್ ದೇರ್ ಬಿ ಎ ಗಾರ್ಡ್ ಆಫ್ 30 ಪೀಪಲ್. ಕೆಲಸ ಮಾಡುವಂತವ್ರು 33 ಜನ ಇದ್ರು ಕೂಡ 27 ಜನರನ್ನ ಆತನು ಎದಕ್ಕೆ ಕಳಿಸ್ತಾ ಇದ್ದಾನೆ ಅಂತಂದ್ರೆ, ಜಸ್ಟ್ ಟು ಗಾರ್ಡ್ ದೆಮ್, ಟು ಗಾರ್ಡ್ ದ ಲೈಫ್ ಆಫ್ ಜೆರೆಮೀಯ, ಎಬೆಲ್ ಮಲೆಕ್ ಮತ್ತು ಅಲ್ಲಿದ್ದಂತಹ ವ್ಯಕ್ತಿಗಳ ಒಂದು ಪ್ರಾಣ ರಕ್ಷಣೆಗೋಸ್ಕರವಾಗಿ 30 ಜನರನ್ನು ಅವನು ಕಳಿಸಿದ ಎಂಬುದಾಗಿ ನೋಡುವಾಗ ಎಷ್ಟು ಅದ್ಭುತವಾದಂತಹ ಸಂಗತಿಗಳನ್ನ ಇಲ್ಲಿ ನಾವು ಕಾಣ್ತೇವೆ. ಅವನೇನ್ ಮಾಡ್ದ, ಹಗ್ಗದ ಒಂದ್ ವೇಳೆ ಯೆರೆಮೀಯನ ಹಿಡ್ಕೊಂಡು ಅಷ್ಟ್ ಮೇಲ್ ಬರ್ಬೇಕಲ್ಲ, ಒಂದ್ ವೇಳೆ ಕೈ ಸೋತು ಬಿಟ್ಬಿಟ್ರೆ ಕೆಳಗೆ ಹೋಗ್ತಾನೆ ಮತ್ತ ಅವನು. ಆದ ಕಾರಣ, ಅಥವಾ ಅವನು ಒಂದ್ ವೇಳೆ ಹಗ್ಗ ಹಿಂಗ ಬೆನ್ನಿಗೆ ಹಾಕೊಂಡು ಆ ಬೆನ್ನಿಂದ ಹಿಂಗ ಇದು ನಮ್ಮ ಭುಜಗಳಿಂದ ಆತನ ಹೊರಗೆ ತೆಗೆದು ಮೇಲೆ ಹೋಗ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು ಅನ್ನುವಂತಹ ವಿಚಾರವನ್ನು ಸಹ ಎಬೆಲ್ ಮಲೆಕ ಅಲ್ಲಿ ಮಾಡಿದ ಎಂಬುದಾಗಿ ನಮಗ ಕಂಡು ಬರ್ತದೆ. ಅವನೇನ್ ಮಾಡ್ದ, ಚಿಂದಿ ಬಟ್ಟೆಗಳನ್ನ ತೆಗೆದುಕೊಂಡಂತಲ್ಲಿ ಅಲ್ಲಿ ಹೋಗಿ ಚಿಂದಿ ಬಟ್ಟೆಗಳನ್ನ ತೆಗೆದುಕೊಂಡು ಅವುಗಳನ್ನ ಹಗ್ಗಕ್ಕೆ ಸುತ್ತಿದ. ಅಂದ್ರೆ ಅದು ಯೆರೆಮೀಯನ ಕೈಗೆ ಗಾಯ ಆಗ್ಬಾರ್ದು, ಅಥವಾ ಯೆರೆಮೀಯನು ಮೊದಲಿಗೆ ಈಗ ಊಟ ಎಲ್ಲ ಬಲಹೀನ ಆಗಿದ್ದಾನೆ, ಒಂದ್ ವೇಳೆ ಕೈ ಬಿಟ್ಬಿಟ್ರೆ ಕೆಳಗೆ ಹೋಗ್ತಾನೆ. ಆದ ಕಾರಣ ಅವನಿಗೆ ಆದಷ್ಟು ನಾನು ಸೇಫ್ಟಿ ಕೊಡ್ಬೇಕು, ಆದಷ್ಟು ಅವನಿಗೆ ನಾನು ಕಂಫರ್ಟ್ ಕೊಡ್ಬೇಕು, ಅಂದ್ರೆ ಮೇಲೆ ಬರುವುದಕ್ಕೆ ಅವನಿಗೆ ನಾನು ಸಹಾಯ ಮಾಡಬೇಕು ಎಂಬುದಾಗಿ ಜೀರ್ಣವಾದಂತಹ ಹರಕು ಬಟ್ಟೆಗಳನ್ನ, ಚಿಂದಿಗಳನ್ನ ಹಗ್ಗಕ್ಕೆ ಸುತ್ತಿ ಕಂಕಳಲ್ಲಿ ಇಟ್ಟುಕೋ ಅಂತ ಹೇಳ್ತಾನೆ. ಕಂಕಳಲ್ಲಿ ಅಂದ್ರೆ ಇಲ್ಲಿ ಹೊಟ್ಟೆ ಭಾಗದಲ್ಲಿ ಇಟ್ಟುಕೊಂಡು, ಆಮೇಲೆ ನೀನು ಮೇಲೆ, ನಾವು ಜಗ್ಗುವಾಗಿ ನೀನ್ ಮೇಲ್ ಬರಬೇಕು ಎಂಬುದಾಗಿ ಬಹಳಷ್ಟು ಅವನ ಬಗ್ಗೆ ಆ ಒಂದು ಕಳಕಳಿಯ ವಿಚಾರಗಳನ್ನ ಇಲ್ಲಿ ಕಾಳಜಿ ವಿಷಯವಾಗಿ ನಾವು ಅವನ ಬಗ್ಗೆ ನಾವು ಕಾಣ್ತೇವೆ. ಹೀಗೆ ಯೆರೆಮೀಯನು ಹಗ್ಗಗಳ ಮೂಲಕವಾಗಿ
ಆತನನ್ನು ಸೇದಿ ಅವರು ಬಾವಿಯಿಂದ ಮೇಲಕ್ಕೆ ಎತ್ತಿದ್ರು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ನೋಡ್ರಿ ಎಷ್ಟನೇ ವಚನ ಅಂತಂದ್ರೆ 13ನೇ ವಚನಕ್ಕೆ ಇಲ್ಲಿ ನಾವು ಬರುವಾಗ, ಈ ಪ್ರಕಾರ ಅವರು ಯೆರೆಮೀಯನನ್ನು ಹಗ್ಗಗಳ ಮೂಲಕ ಸೇದಿಕೊಂಡು ಬಾವಿಯಿಂದ ಮೇಲಕ್ಕೆ ಎತ್ತಿದರು ಎಂಬುದಾಗಿ ಇಲ್ಲಿ ಸುಂದರವಾದಂತಹ ಒಂದು ವಿವರಣೆಯನ್ನ ನಮಗೆ ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ವಾಟ್ ಎ ಗ್ರೇಟ್ ಎಸ್ಕೇಪ್ ಅಂತೇಳಿ ಹೇಳಬಹುದು. ಎಂಥ ಒಂದು ದೊಡ್ಡ ಒಂದು 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 ಬಿಡಿಸ್ಕೊಂಡು ಹೋಗುವಂತಹ ಕೆಲಸವನ್ನ ಅವರು ಮಾಡಿದ್ರು, ಬಿಡಿಸುವಂತ ಕೆಲಸವನ್ನ ಅವ್ರು ಮಾಡಿದ್ರು ಎಂಬುದಾಗಿ. ಇದಕ್ಕೆ ಕಾರಣ ಯಾರು ಅಂತಂದ್ರೆ ಎಬೆಲ್ ಮಲೆಕ್ ಎಂಬುದಾಗಿ. ಕಂಚುಕಿ ದೇವರು ಅಂಥವನನ್ನ ಆ ದಿವಸ ಉಪಯೋಗಿಸಿ, ಅಂತ ದೊಡ್ಡ ನಂಬಿಕೆ, ಅವನ ದೇವರಲ್ಲಿದ್ದಂತ ಭಯ ಅವನನ್ನ ಏನ್ ಮಾಡಿತು ಅಂತಂದ್ರೆ ಯೆರೆಮೀಯನ ಪ್ರಾಣ ಉಳಿಸುವುದಕ್ಕಾಗಿ ದೇವರು ಆರಿಸಿಕೊಂಡ ಒಂದು ಸಾಧನವನ್ನಾಗಿ ಮಾಡಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಹೀಗೆ ದೇವರು ಈ ತನ್ನ ಪ್ರಾಣವನ್ನು ಅಂದ್ರೆ ಅದನ್ನ ಲಕ್ಷ್ಯ ಮಾಡದೆ ಒಂದು ರಿಸ್ಕ್ ತೆಗೆದುಕೊಂಡು ಕೆಲಸ ಮಾಡಿದಂತಹ ಅಬೇದ್ ಮಲಿಕನಿಗೆ ದೇವರು ಕೊಟ್ಟಂತಹ ಆಶೀರ್ವಾದವು ಸಹ ಅಷ್ಟೇ ಅದ್ಭುತವಾಗಿತ್ತು ಎಂಬುದಾಗಿ ನಮಗ 39ನೇ ಅಧ್ಯಾಯ ನೆಕ್ಸ್ಟ್ ಚಾಪ್ಟರ್ ಒಂದು ವಚನ ಅಷ್ಟೇ ಓದೋಣ, ಸಮಯ ಆಲ್ಮೋಸ್ಟ್ ದಾಟಿದೆ ಈಗ. 39ನೇ ಅಧ್ಯಾಯದ 16ನೇ ವಚನದಲ್ಲಿ ಇರ್ತಕ್ಕಂಥ ಒಂದೆರಡು ಮಾತುಗಳನ್ನ ನಾವು ನೋಡೋಣ. 39:16 ಎಬಿದ್ ಮಲೆಕನಿಗೆ ಆದಂತಹ ವಾಗ್ದಾನ. ನೋಡ್ರಿ, ಅಬೇದ್ ಮಲೆಕನು ಮಾಡಿದಂತ ಕೆಲಸ, ದೇವರ ಪ್ರವಾದಿಯನ್ನ ಉಳಿಸಿದಂತಹ ಕೆಲಸಕ್ಕೋಸ್ಕರವಾಗಿ ದೇವರು ಅವನಿಗೆ ಅಂತ ಒಂದು ದೊಡ್ಡ ಆಶೀರ್ವಾದವನ್ನ ಕೊಡ್ತಾನೆ ಎಂಬುದು ಸಹ ಇಲ್ಲಿ ನಮಗೆ ತಿಳಿದು ಬರ್ತದೆ. ಯೆರೆಮೀಯನು ಕಾರಾಗೃಹದ ಅಂಗಳಗಳಲ್ಲಿ ಸರಿಯಾಗಿದ್ದಾಗ ಯೆಹೋವನವನಿಗೆ ಮಾತನ್ನು ದಯಪಾಲಿಸಿದವನು. ನೀನು ಹೋಗಿ ಪುಷ್ಯನಾದಂತಹ ಎಬೆಲ್ ಮಲೆಕನಿಗೆ ಹೀಗೆ ಹೇಳು, ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ನಿಂತೆಂತಾನೆ, ಆಹಾ, ನಾನು ನುಡಿದ ಮೇಲನ್ನಲ್ಲ, ನುಡಿದ ಕೇಡನ್ನೇ ಆ ಪಟ್ಟಣದ ಮೇಲೆ ಬರಮಾಡುವೆನು. ಅಂದ್ರೆ ಆ ಪಟ್ಟಣದ ಸಲುವಾಗಿ ನಾನು ಏನ್ ಕೇಡನ್ನು ಬರಮಾಡ್ತೇನೆ ಅದನ್ನ ಬರಮಾಡೇ ಮಾಡ್ತೇನೆ. ಅದರಲ್ಲಿ ಏನ್ ಕನ್ಸೆಷನ್ ಇಲ್ಲ ಅಥವಾ ಅದರಲ್ಲಿ ಯಾವ್ದು ಕಡಿಮೆ ಇಲ್ಲ. ಆದರೆ ಅದು ಆ ದಿನದಲ್ಲಿ ನಿನ್ನ ಕಣ್ಣೆದುರಿಗೆ ಆಗುವುದು. ಯೆಹೋವನು ನಿಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು. ಯಾರ ಸಲುವಾಗಿ? ಎಬೆದ್ ಮಲೆಕನ ಸಲುವಾಗಿ ಹೇಳ್ತಾ ಇದ್ದಾನೆ. ಆ ದಿವಸದಲ್ಲಿ ನಾನು ನಿನ್ನನ್ನ ಉದ್ಧರಿಸುವೆನು, ಅಂದ್ರೆ ನಿನ್ನನ್ನ ನಾನು ಮೇಲೆ ಎತ್ತುತ್ತೇನೆ ಅಂತ ಹೇಳ್ತಾನೆ. ನೀನು ಹೆದರದಿರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ಮನುಷ್ಯರಿಗೆ ನೀನು ಹೆದರಬೇಡ, ಯಾಕಂದ್ರೆ ನೀನು ಅವ್ರ ಕೈಯಲ್ಲಿ ನೀನು ಸಿಗುವುದೇ ಇಲ್ಲ ಅಂತ ಹೇಳ್ತಾನೆ. ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿದೆ. ಎಬೆದ್ ಮಲೆಕನು ದೇವರಲ್ಲಿ ಭರವಸೆ ಇಟ್ಟಿದ್ದ ಎಂಬುದಕ್ಕೆ ಇದೊಂದು ಪುರಾವೆ ನಮಗೆ ಕಂಡು ಬರ್ತದೆ. ದೇವರೇ ಹೇಳ್ತಾ ಇದ್ದಾನೆ ಅದನ್ನು ಏನಂತ ಹೇಳಿ, ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ನೋಡ್ರಿ, ಎಂಥ ಪದಪ್ರಯೋಗಗಳಿವೆ ಇಲ್ಲಿ ಎಂದು ಊಹಿಸ್ಲಿಕ್ಕೂ ಸಹ ಆಗದಂತ ರೀತಿಯಲ್ಲಿ ದೇವರು ಎಬೆದ್ ಮಲೆಕನಿಗೆ ಹೇಳ್ತಾ ಇದ್ದಾನೆ. ನೀನು ನನ್ನಲ್ಲಿ ಭರವಸೆವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು ಒಂದೇದು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನ ಸೆಳ್ಕೊಂಡು ಹೋಗುವಿ ಎಂಬುದಾಗಿ. ಅಂದ್ರೆ ಇದೇನು ಪ್ರಾಣ ಹೋಗ್ತದೆ ಅದರೊಳಗಿಂದ ನೀನು ಸೆಳ್ಕೊಂಡು ಹೋಗ್ತಿ ಎಂಬುದಾಗಿ ದೇವರು ಅವನ ಬಗ್ಗೆ ಹೇಳ್ತಾ ಇದ್ದಾನೆ. ಇದು ಯೆಹೋವನ ನುಡಿ ಎಂಬುದಾಗಿ ಹೇಳಿದಂತಹ ಮಾತು ಇಲ್ಲಿ ಎಷ್ಟು ಅದ್ಭುತವಾದಂತಹ ಒಂದು ವಿಷಯವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತದೆ. ಆದ ಕಾರಣ ಸಮಯ ಮುಗಿತು. ಆದ ಕಾರಣ ಎಂಥ ಒಂದು ಉನ್ನತವಾದಂತಹ ಒಂದು ವೃತ್ತಾಂತ ಒಂದು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಅದೇನಂತಂದ್ರೆ ಎಬೆದ್ ಮಲೆಕ್. ಅವನ ನಿಜವಾಗಿ ನಾವು 4 ವಿಷಯಗಳನ್ನ ನಾವು ನೋಡಿದೀವಿ. ಯಾವ ರೀತಿಯಾಗಿ ಆತನ ಧೈರ್ಯ, ಆತನ ನಂಬಿಕೆ, ಆತನ ಅನುಕಂಪ ಮತ್ತು ಆತನು ಮಾಡಿದಂತಹ ಒಂದು ಕೆಲಸ ಎಷ್ಟು ವಿಶೇಷವಾಗಿತ್ತು. ತನ್ನ ಪ್ರಾಣವನ್ನು ಪಣಕ್ಕೆ ಹಚ್ಚಿ ಕೆಲಸ ಮಾಡಿದಂತಹ ವ್ಯಕ್ತಿ ಯಾರಾಗಿದ್ರು ಅಂತ ಹೇಳಿ ನಮಗ ಎಬೆದ್ ಮಲೆಕನ ವಿಷಯವಾಗಿ ಇಲ್ಲಿ ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ದೇವರು ವಿಷಯವಾಗಿ ನಾನು ಹೇಳಿ ಮುಗಿಸ್ತೇನೆ. ಇಷ್ಟು ದೇವರು ಕಾಯಲ್ಪಡುವುದು
ಆಶೀರ್ವದಿಸ ದೇವರು ಕಾಯಲ್ಪಡಲು, ಅಂದ್ರೆ ದೇವರು ಯಾರನ್ನ ಕಾಯ್ಬೇಕು ಅಂತ ಹೇಳ್ತಾನೆ, ಅದಕ್ಕೆ ದೊಡ್ಡ ಪ್ರಭಾವ, ದೊಡ್ಡ ವ್ಯಕ್ತಿಗಳು ಅಥವಾ ಪ್ರಭಾವಶಾಲಿಯಾದ ಅಂತ ವ್ಯಕ್ತಿಗಳೇ ಇರಬೇಕು ಅಂತ ಹೇಳಿಲ್ಲ. ದೇವ್ರು ಯಾರನ್ನೂ ಆರಿಸ್ಕೊಳ್ತಾನೆ. ಎಬೇದ್ ಮಲಿಕನಂತ ಕಂಚಿಕೆಯನ್ನು ಆರಿಸ್ಕೊಳ್ತಾನೆ ಎಂಬುದನ್ನು ನಾವು ನೆನ್ಪಿಟ್ಕೊಂಡು, ಆದ ಕಾರಣ ನಾವು ಸಣ್ಣವರು ದೊಡ್ಡವರು ಅನ್ನೋದಲ್ಲ, ಆದ್ರೆ ಎಬೇದ್ ಮಲಿಕನಲ್ಲಿದ್ದಂತಹ 4 ಗುಣಗಳನ್ನು ನಾವು ಹೊಂದಿರಬೇಕಾದದ್ದು ಅವಶ್ಯ. ಆಗ ದೇವರು ನಮ್ಮನ್ನ ಖಂಡಿತವಾಗಿ ಉಪಯೋಗಿಸ್ಕೊಳ್ತಾನೆ. ಎರಡನೇದಾಗಿ, ದೇವರು ತನ್ನ ಯೋಚನೆಗಳನ್ನ ಯಾರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ, ಯಾರನ್ನು ಉಪಯೋಗಿಸ್ಕೊಳ್ತಾನೆ. ದರ್ ಇಸ್ ನೋ ಹೈ ಆರ್ ಲೋ, ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್. ಅದನ್ನ ನಾವು ತಿಳ್ಕೊಂಡಿರೋಣ. ಮೂರನೇದಾಗಿ, ಜೀವನ ಬಾಬೇಲಿನ ಅಂದ್ರೆ ಎಬೇದ್ ಮಲೇಕನ ಜೀವನ, ಬಾಬೇಲಿನವರು ಎಲ್ಲರೂ ಆವರಿಸಲ್ಪಟ್ಟಿದ್ರೂ ಸಹ, ಅಂದ್ರೆ ಇಸ್ರಾಯೇಲ್ರು ಬಾಬೇಲಿನವರಿಂದ ಆವರಿಸಲ್ಪಟ್ಟಿದ್ರೂ ಕೂಡ ದೇವರು ಎಬೇದ್ ಮಲೇಕನನ್ನ ಉಳಿಸುತ್ತೇನೆ, ಕಾಪಾಡುತ್ತೇನೆ ಎಂಬುದಾಗಿ ಹೇಳಿದಂಥದ್ದು ಎಷ್ಟು ಸರಿಯಾಗಿ ಇಲ್ಲಿ ಇದೆ ಎಂಬುದನ್ನ ನಾವು ಕಂಡುಕೊಳ್ತೇವೆ. ದೇವರು ಅವನನ್ನು ಮರೀಲಿಲ್ಲ, ಆದರೆ ದೇವರು ಅವನನ್ನು ಉಪಯೋಗಿಸಿಕೊಂಡು ಅವನಿಗೆ ಒಂದು ದೊಡ್ಡ ವಾಗ್ದಾನವನ್ನು ಕೊಡ್ತಾನೆ, ದೇವರು ದೊಡ್ಡ ಆಶೀರ್ವಾದವನ್ನು ಕೊಡ್ತಾನೆ. ಎಂಥ ಒಂದು ಸುಂದರವಾದಂತಹ ಒಂದು ಮಾದರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ ಕಾರಣ ತಿರುಗಿ ಇದನ್ನು ಓದ್ರಿ. 38ನೇ ಅಧ್ಯಾಯ, 39ನೇ ಅಧ್ಯಾಯದಲ್ಲಿ 15ರಿಂದ ಇರತಕ್ಕಂಥ ವಚನಗಳು, ಕೀರ್ತನೆಗಳ ಅಧ್ಯಾಯ 33ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ನೀವು ಓದಿ ಅರ್ಥ ಮಾಡಿಕೊಳ್ಳ್ರಿ, ತಿಳ್ಕೊಳ್ರಿ. ದೇವರ ವಿಷಯಗಳು ಎಷ್ಟು ಉತ್ತಮವಾಗಿ, ಅತ್ಯುತ್ತಮವಾಗಿವೆ. ನಮ್ಮ ಆತ್ಮಕ್ಕೆ ಎಷ್ಟು ಒಂದು ಆದರಣೆಯನ್ನು ಕೊಡ್ತೇವೆ. ನಾವು ಯಾವ ರೀತಿಯಾಗಿ ಮುಂದೆ ಹೋಗ್ಬೇಕು ಆತ್ಮೀಯ ವಿಷಯಗಳು ಎಂಬುದನ್ನು ನಮಗೆ ತೋರಿಸ್ಕೊಡ್ತೇವೆ. ಈ ರೀತಿಯಾಗಿ ಮಾಡ್ಲಿಕ್ಕೆ ದೇವರು ತನ್ನ ವಿಶೇಷವಾದ ಸಹಾಯ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.